ಏನೋ ಒಂದಾಯ್ತು ಎರಡಾಯ್ತು ಮೂರಾಯ್ತು ಇದು ನಾಲ್ಕನೇದು ಇದು ಹೆಣ್ಣ ಛೇ ತಗೋ ಇದನ್ನ ಮೊದಲು ಮುಗಿಸ್ಬಿಡು ಮುಚ್ಚ ಬಾಯಿ ಸಾಕು ವರ್ಷಕ್ಕೊಂದ್ರಾಗೆ 4 ವರ್ಷಕ್ಕೆ 4 ಮಕ್ಕಳು ನೋಡ್ತಿದ್ದೀನಿ ನಾನು ಗಂಡಸ್ಥಾನಕ್ಕೆ ಚಾಲೆಂಜ್ ಮಾಡ್ತೀಯಾ ಈ ಕೋಳಿನ ಕುಯ್ದು ಜಾಸ್ತಿ ಮೆಣಸಿನಕಾಯಿ ಪುಡಿ ಹಾಕಿ ಬಿಸಿ ಬಿಸಿಯಾಗಿ ಒಂದೇ ಒಂದ್ ಚಮಚ ಸಾರನ್ನ ನೀನ್ ಹೆತ್ ಹಾಕಿದ್ಯಲ್ಲ ಈ ಹೆಣ್ಮಗು ಅದ್ರ ಬಾಯಿಗೆ ಹುಯ್ದು ಅದ್ರ ಕತೆನ ಮುಗಿಸ್ಬಿಡೋಣ ಅಂತಿದ್ದೀನಿ ಯಾರಾದ್ರೂ ಕೇಳಿದ್ರೆ ಬೇದಿಯಾಗಿ ಸತ್ತೋಯ್ತು ಅಂತ ಹೇಳ್ಬಿಟ್ರಾಯ್ತು ಏನ್ರಿ ಇದು ನಮ್ಮ ಮೊದಲನೇ ಮಗು ನಾನೇನ್ 10 ಹೆಣ್ಮಕ್ಳು ಹೆತ್ಬಿಟ್ಟಿದೀನ ಲೇ ಹುಚ್ಚಿ ನಾನೇ ನಿಧಾನವಾಗಿ ಮದುವೆ ಆಗಿ ಈಗ ನಾನು 35 ವರ್ಷ ಹೀಗಿರುವಾಗ ಈ ಹೆಣ್ಣು ಮಗುನ ಬೆಳೆಸಿ ದೊಡ್ಡೊಳಗ್ ಮಾಡಿ ಏನ್ ಪ್ರಯೋಜನ ಈ ಯಾರಿಗಾದ್ರೂ ಮದುವೆ ಮಾಡ್ಕೊಡ್ಬೇಕು ಈಗೆಲ್ಲ ಮದುವೆ ಮಾಡ್ಕೊಳಕ್ ಬರೋರೆಲ್ಲ ನನ್ ಗಂಡಸು ಹೆಂಡತಿ ಮಕ್ಕಳನ್ನ ಸಾಕ್ತೀನಿ ಅಂತ ಬರ್ತಾರ ಅಂಗಡಿ ಇಡೋಕ್ ಹಣ ಕೊಡು ಸುತ್ತಾಡೋ ಸ್ಕೂಟರ್ ಕೊಡು ಎಲ್ಲಾನು ರೊಕ್ಕ ಕೊಡು ಅಂತ ಕೇಳೋ ಹೆಂಡಿಗ್ರ ಜಾಸ್ತಿ ಆಗಿದ್ದಾರೆ ಇದೇನಾದ್ರೂ ಗಂಡ ಹುಟ್ಟಿದಿದ್ರೆ ನನ್ಗೆ 50 ವರ್ಷ ಆಗೋದ್ರಲ್ಲಿ ಅವನು ಏನಾದ್ರೂ ಅಷ್ಟೋ ಎಷ್ಟೋ ಸಂಪಾದನೆ ಮಾಡಿ ಕೊಡ್ತಿದ್ದ ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ ಸುಮ್ನೆರ ನಿಲ್ಸಯ್ಯ ನಿನ್ ಮಾತು ಮುಗಿತು ತಾನೆ ಇಷ್ಟೇ ತಾನೆ ಅಲ್ಲಯ್ಯ ನಿನ್ ಜೊತೆ ಮಲ್ಗಕ್ಕೆ ನಾನ್ ಬೇಕು ಈ ಮಗ ಬೇಡ ಹಿಂಗೆಲ್ಲ ಮಾತಾಡಕ್ಕೆ ನಿಂಗ್ ನಾಚ್ ಕೇಳಕ್ಕಿಲ್ವಾ ಹೆಣ್ಣಿಲ್ದೆ ಪ್ರಪಂಚನೇ ಇಲ್ಲ ನಮ್ಮಿಬ್ರಿಗೂ ಹುಟ್ಟಿದಿ ಮಗು ನಿಂಗ್ ಬೇಡ ಅಂದ್ಮೇಲೆ ನಿಂಗೆ ನಾನು ಬೇಡ ಎಲ್ಲಿ ಒಂದ್ ಹೆಣ್ಣಿಲ್ದೆ ಬಾಳ್ ತೋರ್ಸು ನೋಡೋಣ ನೋಡು ನಿಂಗೆ ಹೆಣ್ಮಗಿನ ಸಾಕಕ್ ಹಾಕಿಲ್ಲ ತಾನೆ ನಾನು 4 ಮನೆ ಜೀತ ಮಾಡಿ ಡಾಕ್ಟ್ರು ಇಂಜಿನಿಯರು ಟೀಚರು ಮಾಡಿ ತೋರಿಸ್ತೇನೆ ನೋಡಯ್ಯ ನಿಂಗ್ ಮೀಸ ಐತೆ ನಂಗಿಲ್ಲ ನೀನ್ ಗಂಡ್ಸು ನಾನ್ ಹೆಂಗ್ಸು ಮೊದ್ಲು ಅದನ್ನ ತೆಗೆದ್ಬಿಡು
ಶಾಂತಮ್ಮ, ಯಾಕೆ ರೀತಿ ಸಪ್ಪು ಕೂತಿದ್ಯಾ? ನೋಡು, ಈ ಶಾ ಶೇ ಸೋ ಶೋ ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗುವ ಹೆಸರಿಗೆ ಗಂಡ ಇರುವವರೆಗೂ ತುಂಬಾ ಚೆನ್ನಾಗಿ ನಡೆಯುತ್ತೆ. ಗಂಡ ತೀರ್ಕೊಂಡ ಅಂದ್ರೆ ಕಷ್ಟ ಅನ್ನೋದು ಹಿಂದೇನೇ ಹಿಂಬಾಲಿಸ್ಕೊಂಡ್ ಬರುತ್ತೆ. ಹಾಗಾಗಿದೆ ನಿನಗೂ. ಗಂಡ ಸಾಕಷ್ಟು ಆಸ್ತಿ ಪಾಸ್ತಿ ಮಾಡಿಟ್ಬಿಟ್ಟು ಹೋಗಿದ್ದಾನೆ, ಆದ್ರೆ ಒಂದ್ ದೊಡ್ಡ ಗಂಡಾಂತರ ಕಾದಿದ್ಯಮ್ಮ. ಅದು ಒಂದ್ ರೀತಿ ಪ್ರಾಣಾಪಾಯ ಅಂದ್ರೂ ತಪ್ಪೇನಿಲ್ಲ. ನನ್ ಪ್ರಾಣಕಪಾಯನ ಹೇಳಿ ಜೋಯಿಸ್ರೆ, ಯಾಕೆ ಸಂಕೋಚ ಪಟ್ಕೋತಾ ಇದ್ದೀರಾ? ಹೇಳಿ. ನಿನಗ್ ಒಳ್ಳೇದಾಗ್ಬೇಕು ಅಂತ ಹೇಳೋದಕ್ಕೆ ನಾನ್ ಯಾಕಮ್ಮ ಸಂಕೋಚ ಪಟ್ಕೊಳ್ಳಿ? ಒಂದ್ ಶಾಂತಿ ಮಾಡ್ಬೇಕಾಗತ್ತೆ. ಅದ್ರ ಖರ್ಚು 10,000 ಆಗ್ಬಹುದು, 5,000 ಆಗ್ಬಹುದು, 2,000 ಆಗ್ಬಹುದು. ಆದ್ರೆ ನನ್ ಫೀಸು 200 300 ಕೊಟ್ಬಿಟ್ರೆ ಎಲ್ಲ ಮಾಡ್ಬಿಡ್ತೀನಿ ನಿನ್ನೊಳ್ಳೇದಕ್ಕೆ. ಹ್ಮ್ ಹ್ಮ್ ನಿನ್ ದೊಡ್ಡ ಮಗನ ಮದುವೆ ಆಗಿದೆ ಅಲ್ವಾ? ಆಗಿದೆ. ಅಲ್ಲಿಂದಾನೇ ಆಪತ್ತು ಆರಂಭ. ಜೋಯಿಸ್ರೆ, ಅದೇನು ಅಂತ ಬಿಟ್ಟು ಹೇಳಿ. ಶಾಂತಮ್ಮ, ಹೇಳೋಕೆ ಸಂಕೋಚ ಆಗತ್ತೆ, ಆದ್ರೆ ಹೇಳದೇ ಇರೋ ಹಾಗೂ ಇಲ್ಲ. ಹೇಳಿ ಜೋಯಿಸ್ರೆ, ಅದೇನು ಅಂತ ಬೇಗ ಹೇಳಿ ಜೋಯಿಸ್ರೆ. ನಿನ್ನ ಸೊಸೆಗೆ ಹೆಣ್ಣು ಮಗು ಹುಟ್ಟಿದ್ರೆ ಪರವಾಗಿಲ್ಲ, ಗಂಡು ಮಗು ಹುಟ್ಟಿದ್ರೆ ಹುಟ್ಟಿದ 8 ದಿವಸಕ್ಕೆ ನೀನ್ ಸತ್ತು ಹೋಗ್ತೀಯಾ ಶಾಂತಮ್ಮ? ಜೋಯಿಸ್ರೆ, ನನ್ ಚಿಕ್ಕ ಮಗ ರವಿ ಬಂದಿದ್ದಾನೆ. ಅವನ್ ಗುಣ ಒಂಥರ, ನಿಮ್ಗೆ ಗೊತ್ತಲ್ಲ. ನಿಮ್ಮನ್ನ ನೋಡಿದ್ರೆ ಏನಾದ್ರೂ ಒಂದ್ ಹೇಳ್ಬಿಡ್ತಾನೆ. ನೀವು ಮೆಲ್ಲಗೆ ಇಲ್ಲಿಂದ ಹೊರಟೋಗ್ಬಿಡಿ. ಸರಿ ಸರಿ. ಜೋಯಿಸ್ರೆ, ರೇ ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ಕರೆದ್ರ? ನಿಮ್ಮನ್ನ ಯಾರು ಈ ಮನೆಗೆ ಬರಕ್ ಹೇಳಿದ್ದು? ನನ್ನನ್ನ ಯಾರು ಕೈ ಬೀಸಿ ಕರೆಯೋದು ಇಲ್ಲ, ಕತ್ ಹಿಡಿದು ತಳ್ಳೋದು ಇಲ್ಲ. ನಾನೇ ಬಂದೆ. ಅಯ್ಯೋ, ನಿಮ್ಮಂಥವ್ರನ್ನ ಯಾರು ತಾಂಬೂಲ ಇಟ್ಟು ಕರೆಯೋದಿಲ್ಲ. ಜ್ಯೋತಿಷ ಅಂದ್ರೆ ಏನು ಅಂತಾನೆ ನಿಮ್ಗೆ ಗೊತ್ತಿಲ್ಲ. ಕಾಸೆ ಬಿದ್ದು ಏನೇನೋ ಹೇಳ್ಬಿಡ್ತೀರಾ. ಅಲ್ಲಿ ನೋಡ್ರಿ ನಮ್ ತಾಯಿನ ತಪ್ಪು ಕೂತಿದ್ದಾರೆ. ಹ್ಮ್ ಹ್ಮ್ ಹೌದು ಹೌದು. ರೇ ಜೋಯಿಸ್ರೆ, ನಿಮ್ಗೊಂದ್ ಕತೆ ಹೇಳ್ತೀನಿ. ಓಹೋ, ನೀವು ಕತೆ ಹೇಳ್ತೀರಾ? ಕೂತ್ಕೊಳ್ರಿ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ರಾಜ ರಾಜ ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಗಂಭೀರ ರಾಜ ವಿಭೂಷಣ ಪರಾಕ್ ಪರಾಕ್ ಬೋ ಪರಾಕ್. ಜ್ಯೋತಿಷ್ಯರೇ, ನಮ್ಮ ಮನಸ್ಸೇಕೋ ಚಂಚಲವಾಗುತ್ತಿದೆ. ನನಗೇನೋ ಅಪಾಯ ಬರುವಂತೆ ತೋರುತ್ತದೆ. ಇದಕ್ಕೆ ಕಾರಣವೇನೆಂದು ಹೇಳಬಲ್ಲಿರಾ? ನಿಜವೇ ಮಹಾರಾಜ, ನೀವು ಹೇಳುತ್ತಿರುವುದೆಲ್ಲ ಸತ್ಯ. ನಿಮ್ಮ ಆಯಸ್ಸು ಕುಂಠಿತಗೊಂಡಿದೆ. ಇನ್ನು 7 ದಿನಗಳಲ್ಲಿ ನೀವು ಸಾಯುವಿರಿ ಪ್ರಭು. ಮಂತ್ರಿಗಳೇ, ಜ್ಯೋತಿಷ್ಯರು ಹೇಳುವುದರಲ್ಲಿ ತಮ್ಮ ಅಭಿಪ್ರಾಯವೇನು? ಚಿಂತಿಸಬೇಡಿ ಪ್ರಭು, ಜ್ಯೋತಿಷರು ತವಕರಿಸುತ್ತಿದ್ದಾರೆ. ಅವರಿಗೆ ಬುದ್ಧಿ ಭ್ರಮಣೆಯಾಗಿರಬೇಕು. ಮಂತ್ರಿಗಳೇ, ನನಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತೀರಾ? ನಡೆಯೋದು ಗೊತ್ತು, ನಡೀತಿರುವುದು ಗೊತ್ತು. ನನ್ನ ಜ್ಯೋತಿಷ ಯಾವತ್ತು ಸುಳ್ಳಾಗಿಲ್ಲ, ಆಗುವುದೂ ಇಲ್ಲ. ಜೋಯಿಸ್ರೆ, ಅರಸರ ಆಯಸ್ಸನ್ನು ಹೇಳಿದ್ರಿ, ಆದ್ರೆ ನಿಮ್ಮ ಆಯಸ್ಸನ್ನು ನೀವು ಹೇಳಬಲ್ಲಿರಾ? ಅದೇನು ಹೇಳ್ತಿರೋ ವಿವರವಾಗಿ ಹೇಳಿ. ತಿಳಿಯಲಿಲ್ಲವೇ ನಿಮಗೆ? ನೀವು ಇನ್ನು ಎಷ್ಟು ದಿನ ಬದುಕುತ್ತೀರಿ ಎಂದು ಗುಣಿಸಿ ಹೇಳಿ. ನಾನಿನ್ನು 27 ವರ್ಷ ಕಾಲ ಬದುಕಿರುತ್ತೇನೆ. ನೋಡಿದಿರಾ ಮಹಾಪ್ರಭು, ಜೋಯಿಸರು 27 ವರ್ಷ ಬದುಕುತ್ತೇನೆಂದು ಹೇಳಿ ಒಂದೇ ಕ್ಷಣದಲ್ಲಿ ಸಾವನ್ನಪ್ಪಿದರು. ನೀವೇನು ಚಿಂತಿಸಬೇಡಿ. ಜೋಯಿಸ್ರೆ, ರೇ ಜೋಯಿಸ್ರೆ, ಅವನು ಅಲ್ಲಿ ತಲೆ ತೆಗೆದ, ಇಲ್ಲಿ ನಾನೇನ್ ತೆಗಿಲಿ? ಇರೋ ಒಂದ್ ತಲೆ ಉಪಯೋಗಿಸಿ ನನ್ನ ಜೀವನನೇ ಸಾಗಿಸ್ತಾ ಇದ್ದೀನಪ್ಪ. ನೀನೇನು ತೆಗಿಬೇಡ, ನಾನು ಬರ್ತೀನಿ.
ಎಷ್ಟೊಂದು ಹೂ ರೀ. ಈ ಹೂಗಳನ್ನೆಲ್ಲ ಕಿತ್ಕೊಂಡು ನನಗ್ ಮುಡಿಯೋದಕ್ಕೆ ಆಸೆ. ಇಷ್ಟೇನಾ ನಿನ್ನ ಆಸೆ? ಬೇರೆ ಯಾವ ಆಸೆ ಇಲ್ವಾ? ಇದೆ. ಇನ್ನೇನ್ ಆಸೆ ಇದೆ ಹೇಳು. ಛೀ ಹೋಗ್ರಿ. ಅಬ್ಬಾ ಇವತ್ತು ತುಂಬಾ ನಗ್ನಾಗ್ತಾ ಇದೀವಿ. ಏನ್ ಆಪತ್ಕಾದಿದ್ಯೋ ಏನೋ. ಇದೇನ್ ತರ ಚೆನ್ನಾಗಿ ನಗ್ನಾಗ್ತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ನೀನ್ ಆಪತ್ತು ಅಂತ ಇದೆಯಲ್ಲ. ಹೌದು, ಮದ್ವೆ ಆಗಿ 3 ತಿಂಗಳಾಯ್ತು. ಮನೆಯಲ್ಲಿ ಯಾವತ್ತಾದ್ರೂ ಈ ರೀತಿ ನಗ್ನಾಗ್ತಾ ಇರೋದಿದ್ಯಾ? ಅತ್ತೆ ಯಾವಾಗ ನೋಡಿದ್ರು ನನ್ ಮೇಲೆ ಸಿಡ್ಸಿಡ ಅಂತ ಇರ್ತಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡು ಬೈತಾರೆ. ಇಡ್ಲಿ ಬೆಂದಿಲ್ಲ ಅನ್ನೋ ಕಾರಣಕ್ಕೆ ಬೆಂದಿದಿನ ತಿಂದು ಅಭ್ಯಾಸ ಮಾಡ್ಕೋ ಅಂತಾರೆ. ಪುದೀನ ಚಟ್ನಿ ಮಾಡೋಕ್ ಹೇಳಿ ಪುದೀನ ಹಾಕಿ ಯಾಕೆ ರುಬ್ಬದೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗ್ ಮನೆಗೆ ಹೋಗೇ ಇಷ್ಟ ಇಲ್ಲ. ಇಲ್ಲೇ ಹಾಯಾಗಿದ್ಬಿಡೋಣ ಅನ್ಸುತ್ತೆ. ಸಾರಾ, ಎಷ್ಟೊಂದು ವೇದನೆನ ಮನಸ್ಸಲ್ಲೇ ಇಟ್ಕೊಂಡಿದ್ಯಾ, ನನ್ನ ಹತ್ರ ಹೇಳ್ಬಾರ್ದಾ? ಹೌದು, ನಿಮ್ ಹತ್ರ ಹೇಳಿದ್ರೆ ವಿಚಾರಿಸಿ ತೀರ್ಪು ಕೊಡೋರ್ ಹಾಗೆ. ಹಾಗೆ ನೋಡ್ತಾ ಇದ್ರು, ನನ್ನ ನೋಡ್ದೆ ಇರೋ ತರ ಹೊಟ್ಟೋಗ್ಬಿಡ್ತಾ ಇದ್ರಿ. ಇಲ್ಲ ತಾರ, ಒಳ್ಳೇದು ಯಾವ್ದು ಕೆಟ್ಟದ್ ಯಾವ್ದು ಅಂತ ನನಗೂ ಗೊತ್ತಾಗತ್ತೆ. ತಪ್ಪನ್ ತಪ್ಪು ಅಂತ ಹೇಳ್ತೀನಿ, ಒಳ್ಳೇದು ಒಳ್ಳೇದು ಅಂತ ಒಪ್ಕೋತೀನಿ. ಬಾ ಮನೆಗೆ. ಅಮ್ಮ, ಎಲ್ಲಿ ಅಣ್ಣ ಅತ್ತಿಗೆನೆ ಕಾಣಿಸ್ತಾ ಇಲ್ವಲ್ಲ? ನನಗೇನ್ ಗೊತ್ತು. ಅಣ್ಣ, ನಿನ್ ಲೈಫಲ್ಲಿ ಇವತ್ತೇ ಅಣ್ಣ ಒಳ್ಳೆ ಕೆಲಸ ಮಾಡ್ತಿರೋದು ನೀನು. ಶಬಾಷ್. ಅತ್ತಿಗೆನ್ ಕರ್ಕೊಂಡು ದಿನ ಈ ರೀತಿ ಹಾಯಾಗಿ ಸುತ್ತಾಡ್ಕೊಂಡ್ ಬಂದ್ರೆ ಅತ್ತಿಗೆಗೂ ಸ್ವಲ್ಪ ಖುಷಿ ಆಗತ್ತೆ. ಹೌದು, ನೀನ್ಯಾಕಮ್ಮ ಇಲ್ಲಿ ಕೂತ್ಕೊಂಡಿದ್ಯಾ? ಹೋಗ್ ಕೆಲಸ ಮಾಡ್ಬಾರ್ದಾ? ಹೌದು, ನೀನ್ ಹೋಗೊಂದ್ ಕೆಲ್ಸ ಮಾಡೋದ್ ಬಿಟ್ಟು ನನಗೆ ಕೆಲ್ಸ ಮಾಡು ಅಂತ ಹೇಳ್ತಿದ್ಯಾ? ಏನಂದೆ? ನಾನ್ ಹೋಗಿ ಕೆಲಸ ಮಾಡೋದಾ? ಏನಮ್ಮ ನೀನು, ಈ ಊರಲ್ಲೇ ದೊಡ್ಡ ಸಾಹುಕಾರರು ನಾವು. ಬರೀ ಬ್ಯಾಂಕ್ ಅಲ್ಲಿರೋ ದುಡ್ಡಿಗೆ ಬಡ್ಡಿನೇ ತಿಂಗಳಿಗೆ 28,000 ರೂಪಾಯಿ ಬರುತ್ತೆ ಗೊತ್ತಾ? ಮನೆ ಬಾಡಿಗೆ ಹಾಗೂ ತಿಂಗಳಿಗೆ 18,000 ರೂಪಾಯಿ ಬರುತ್ತೆ. 7 ಪಂಪ್ ಸೆಟ್ ಇರೋ ದೊಡ್ಡ ತೋಟನೇ ನಮ್ದು. ಅಮ್ಮ, ಸುಮ್ನೆ ಹೇಳ್ಬಾರ್ದಮ್ಮ. ನಮ್ಮ ಅಪ್ಪ ಚೆನ್ನಾಗಿ ಸಂಪಾದನೆ ಮಾಡಿಟ್ಟು ಗೊಟ ಕಂದ್ಬಿಟ್ರು. ಇಷ್ಟೆಲ್ಲ ಇದ್ದು ನಾನ್ ಬೇರೆ ಸಂಪಾದಿಸ್ಬೇಕಾ? ಈಗಿರೋ ಆಸ್ತಿನೇ 3 ತಲೆಮಾರು ತಿಂದ್ರು ಕರಗಲ್ಲ. ಸರಿ, ಹೋಗಿ ನನ್ಗೇನಾದ್ರೂ ತಿಂಡಿ ಇಡು. ಹೌದು, ಏನ್ ಮಾಡಿದೀಯಾ? ಶಾವ್ಗೆ ಬಾತಿದೆ, ಹಾಕೊಂಡ್ ತಿನ್ನೋಗು. ಹೌದು, ಅದಕ್ಕೆ ಯಾಕಮ್ಮ ಶಾವ್ಗೆ ಬಾತ್ ಅಂತ ಹೆಸರು ಬಂತು? ರವಿ, ನನಗ್ ಕೋಪ ಬರ್ಸ್ಬೇಡ. ನೀನ್ ಹೋಗಿ ಟಿಫನ್ ಮಾಡು. ಹೌದು, ನಿನ್ಗೆ ಯಾಕಮ್ಮ ಇಷ್ಟು ಕೋಪ ಬರುತ್ತೆ? ಏಯ್, ಸುಮ್ನೆ ಇರ್ತೀಯಲ್ವೋ? ನನಗೆ ಗೊತ್ತಮ್ಮ, ನೀನು ತುಂಬಾ ಪಾಪಗಳನ್ನ ಮಾಡಿ ಪಾಪ ಅನ್ನೋ ಉಪ್ಪನ್ನ ಹೆಚ್ಚಾಗಿ ತಿಂದಿದೀಯ. ಅದಕ್ಕೆ ನೆಮ್ಮದಿ ಅನ್ನೋ ನೀರನ್ನ ಕುಡಿಲೇಬೇಕು. ಹೋಗು, ಹೋಗಿ ರೆಸ್ಟ್ ತಗೋ. ಏಯ್ ತಾರಾ, ಸ್ನಾನ ಮಾಡಾಯ್ತೇನೆ? ಮತ್ತೆ ಬೇಗ ತಿಂಡಿ ತಿನ್ಬಿಡ್ ಬಾ. ಆಸ್ಪತ್ರೆಗೆ ಹೋಗ್ಬೇಕು. ಆಸ್ಪತ್ರೆಗ? ನಾನಾ? ಹೌದು, ನೀನೆ. ಯಾಕತ್ತೆ? ನಾನ್ ಚೆನ್ನಾಗಿದ್ದೀನಿ. ನನ್ ಮೈಗೇನು ಆಗಿಲ್ವಲ್ಲ? ನಿನ್ನ ಮೈಯಲ್ಲಿ ಏನು ಇಲ್ದೇ ಇರ್ಬೋದು, ಆದ್ರೆ ನಿನ್ ಮೈಯೊಳಗಡೆ ಏನಿದೆ ಅಂತ ನನಗ್ ಗೊತ್ತಾಗ್ಬೇಕು. ಅತ್ತೆ, ನೀವೇನ್ ಹೇಳ್ತಿದ್ದೀರಾ? ಅದೆಲ್ಲ ನಿನಗ್ ಗೊತ್ತಾಗೋದಿಲ್ಲ. ನೀನ್ ಹೋಗಿ ಅವನ್ನ ಬರೋದಕ್ಕೆ ಹೇಳು. ಏನು ಅಂದ್ರೆ, ನನ್ನ ನೋಡಿ ನಾನ್ ಚೆನ್ನಾಗಿದ್ದೀನಲ್ಲ? ಆಹಾ, ಥೇಟ್ ಮಾಧುರಿ ದೀಕ್ಷಿತ್ ತರ ಇದೆ. ಹೌದು, ನಿಮ್ಗೆ ಯಾವಾಗ್ಲೂ ಹುಡುಗಾಟನೆ. ಅತ್ತೆ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರಂತೆ, ನಿಮ್ಮನ್ ಕರೀತಿದಾರೆ ಹೋಗಿ. ಆಸ್ಪತ್ರೆಗ? ಅಮ್ಮನಿಗೆ ಹುಚ್ಚ? ಇರು, ಕೇಳ್ಕೊಂಡ್ ಬರ್ತೀನಿ. ಏನಮ್ಮ ಕರೀದಂತೆ? ಹೌದು, ತಾರಾಗೀಗ 3 ತಿಂಗಳಾಗಿದ್ದೀನಿ. ರಾಜಾ, ನಿನಗೆ ಗಂಡು ಮಗು ಇಷ್ಟನೋ ಹೆಣ್ಣು ಮಗು ಇಷ್ಟನೋ? ಗಂಡು ಮಗು. ಗಂಡು ಮಗು ಹುಟ್ಟಿದ್ರೆ ಹುಟ್ಟಿದ 8 ದಿವಸಕ್ಕೆ ನೀನ್ ಸತ್ತು ಹೋಗ್ತೀಯಾ ಶಾಂತಮ್ಮ? ಯಾಕಮ್ಮ? ಅದು ತಾರಾಗೆ ಹೆಣ್ಣು ಮಗು ಆಗುತ್ತೋ ಗಂಡು ಮಗು ಆಗುತ್ತೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಔಷಧಿ ಮಾತ್ರೆ ಎಲ್ಲ ಕೊಡಿಸ್ಬೇಕು. ನೀನ್ ಹೋಗಿ ಅವಳನ್ನ ಕಳ್ಸು, ನಾನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ. ಆಗ್ಲಮ್ಮ. ರಾಜಾ, ಈ ವಿಷಯ ಅವಳಿಗೇನು ಹೇಳ್ಬೇಡ. ಮೊದ್ಲೇ ಭಯದ ಸ್ವಭಾವದ ಹುಡುಗಿ, ಸುಮ್ನೆ ಹೆದರ್ಕೊಂಡ್ ಬಿಡ್ತಾಳೆ. ನೀನ್ ಹೋಗಿ ಕಳ್ಸು ಅಷ್ಟೇ. ಆಗ್ಲಿ.
ಏನ್ರಿ ಹೋಗುವಾಗ ಹುಲಿ ತರ ಹೋದ್ರಿ, ಬರುವಾಗ ಇಲಿ ತರ ಬಂದ್ರಲ್ಲ, ನಿಮ್ ಸ್ವಭಾವನೇ ಇಷ್ಟು. ಇಲ್ಲ ತರ ಸಿಂಪಲ್ ಮ್ಯಾಟರ್. ನೀವು 3ನೇ ತಿಂಗಳಲ್ವಾ, ಅಮ್ಮ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ತಾರೆ. ಔಷಧಿ ಟಾನಿಕ್ ಏನಾದ್ರೂ ಇದ್ರೆ ಕೊಡಿಸ್ತಾರೆ ಅಷ್ಟೇ. ಹೋಗ್ಬಾ. ಹ್ಮ್ ಡಾಕ್ಟರ್ ಅಮ್ಮ ಇದ್ದಾರಾ? ಒಳಗಿದ್ದಾರೆ. ನೀನ್ ಇಲ್ಲೇ ಕೂತಿರು, ನಾನ್ ಬರ್ತೀನಿ. ಬನ್ನಿ ಬನ್ನಿ ಶಾಂತಮ್ಮ, ನಿಮ್ಮ ನೋಡ್ ತುಂಬಾ ದಿವಸ ಆಯ್ತು. ಚೆನ್ನಾಗಿದ್ದೀರಾ ಡಾಕ್ಟ್ರೆ? ರಾಜನ್ ಮದ್ವೆಲ್ ನೋಡಿದ್ದು. ರಾಜ ಚೆನ್ನಾಗಿದ್ದಾನಾ? ನಿಮ್ ಸೊಸೆ ಹೇಗಿದ್ದಾಳೆ? ಅವಳನ್ನು ಕರ್ಕೊಂಡ್ ಬಂದಿದ್ದೀನಿ. ಅವಳಿಗೀಗ 3 ತಿಂಗಳಾಗಿದೆ. ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿ ನೋಡಿ, ಅವಳಿಗೆ ಗಂಡು ಮಗು ಹುಟ್ಟುತ್ತೋ ಹೆಣ್ಣು ಮಗು ಹುಟ್ಟುತ್ತೋ ನೋಡಿ ಹೇಳಿ ಡಾಕ್ಟ್ರೆ. ಬರ ಹೇಳಿ. ಏನ್ ಮಗು ಆಗುತ್ತೆ ಅಂತ ತಾರಾಗ್ ತಿಳಿಸೋದ್ ಬೇಡ. ಯಾಕೆ? ತಿಳಿದ್ರೇನು? ತಿಳಿದ್ರೆ ಏನೂ ಇಲ್ಲ. ಇನ್ನು ಚಿಕ್ಕವಳು ಗಂಡು ಮಗು ಆಗುತ್ತೋ ಹೆಣ್ಮಗು ಆಗುತ್ತೋ ಅಂತ ಏನೇನೋ ಕಲ್ಪನೆ ಇಟ್ಕೊಂಡಿರ್ತಾಳೆ. ಇಂಥದೇ ಮಗು ಆಗುತ್ತೆ ಅಂತ ತಿಳಿದ್ರೆ ಸುಮ್ನೆ ಚಿಂತೆಗೀಡಾಗ್ತಾಳೆ ಅಷ್ಟೇ. ಬಾಮ್ಮ ತರ. ವಿನಾಯಕ ಬೆನಕ ಹೆಣ್ಣು ಮಗುವಾಗೇ ಇರ್ಬೇಕಪ್ಪ. ಅವಳಿಗೆ ಹೆಣ್ಣು ಮಗು ಹುಟ್ಟಿದ್ರೆ ನಿನಗೆ 101 ತೆಂಗಿನಕಾಯಿ ಹೊಡಿತೀನಪ್ಪ ದೇವ್ರೆ, ಕಾಪಾಡಪ್ಪ. ಪರವಾಗಿಲ್ಲ ಶಾಂತಮ್ಮ, ನಿಮ್ ಸೊಸೆ ಗಂಡು ಮಗು ಆಗುತ್ತೆ. ಗಂಡು ಮಗು ಹುಟ್ಟಿದ್ರೆ ಹುಟ್ಟಿದ 8ನೇ ದಿವಸಕ್ಕೆ ನೀನ್ ಸತ್ತು ಹೋಗ್ತೀಯಾ ಶಾಂತಮ್ಮ? ಶಾಂತಮ್ಮ ಶಾಂತಮ್ಮ, ಯಾಕೆ ಚಿಲೆ ಆಗ್ಬಿಟ್ರಿ? ಅದು ಏನಿಲ್ಲ ಡಾಕ್ಟ್ರೆ, ಸಂತೋಷಕ್ಕೆ ಕೈ ಕಾಲ ಆಡ್ತಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಶಾಂತಮ್ಮ ತಗೊಳ್ಳಿ, ಟಾನಿಕ್ ಕೊಡ್ಸಿ. ಮುಂದಿನ ತಿಂಗಳು ಚೆಕಪ್ ಕರ್ಕೊಂಡ್ ಬನ್ನಿ. ಆಯ್ತು. ಬಾ ಹೋಗೋಣ. ಯಾವ ಕಡೆ ಹೋಗೋದು? ಅಣ್ಣ ನಡೆದು ಕಾಲಲ್ಲಿ ನೋವಣ್ಣ. ಅದಕ್ಕೆ ಯಾಕಂಗ್ ಸೇರ್ತೀಯ ಬಾ. ಏಯ್ 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 ಬುದ್ಧಿ ಐತೆ ನಿನ್ಗೆ? ದೊಡ್ಡವ್ ನಡ್ಕೊಂಡ್ ಬಂದ್ರೆ ಚಿಕ್ಕವನ್ ಮೇಲ್ ಕೂತ್ಕೊಂಡ್ ಬರ್ತಿದ್ದಿಲ್ಲ, ಇಳಿಯ ಕೆಳಗೆ. ಇಳಿಯ. ಯಾರೇ ಕೂಗಾಡಲಿ ಊರೇ ಓಡಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ. ಅಯ್ಯೋ ಬುದ್ಧಿ ಐತೆ ನನ್ಗೆ? ಚಿಕ್ಕ ಹುಡುಗ ನಾನು ನಡೆಯೋಕ್ ಬಿಟ್ಬಿಟ್ಟು ನೀನು ಎಮ್ಮೆ ಮೇಲೆ ಕೂತ್ಕೊಂಡಿದ್ದೀರಾ, ಇಳಿಯ ಕೆಳಗೆ. ಬರ ಯಾರೇ ಬುದ್ಧಿ ಐತೆ ನನಗೆ? ಎಮ್ಮೆ ಸಾಯಂಗಿದೆ, ಇಬ್ರು ಕೂತ್ಕೊಂಡಿದ್ದೀರಾ, ಇಳಿಯ ಕೆಳಗೆ. ಯಾವ್ದ್ ನ್ಯಾಯ ಯಾವ್ದ್ ಅನ್ಯಾಯ ಅಂತ ನನಗ್ ಗೊತ್ತಿಲ್ವಾ? ಇವನ್ ಕೂತ್ಕೊಂಬಂದ್ರು ಬೈತೀರಾ, ನಾನ್ ಕೂತ್ಕೊಂಬಂದ್ರು ಬೈತೀರಾ, ಇಬ್ರು ಕೂತ್ಕೊಂಬಂದ್ರು ಬೈತೀರಲ್ಲ. ನನಗೆ ಎಮ್ಮೆನು ಬೇಡ, ಏನು ಏನ್ ತರ ಆಸ್ಪತ್ರೆಗೆ ಹೋಗಿದ್ಯಾ? ಡಾಕ್ಟರ್ ಏನ್ ಹೇಳಿದ್ರು? ಔಷಧಿ ಟಾನಿಕ್ ಆದ್ರೂ ಬರ್ಕೊಟ್ರಾ? ಏನ್ರಿ ನೀವು ಡಾಕ್ಟ್ರು ಔಷಧಿ ಮಾತ್ರ ಕೊಡ್ತಾರೆ ಅಂತ ತಾನೇ ಹೇಳಿದ್ದು? ಡಾಕ್ಟ್ರಮ್ಮ ನನ್ನ ಚೆನ್ನಾಗಿ ಚೆಕಪ್ ಮಾಡಿದ್ರು. ಅತ್ತೆ ಹತ್ರ ಏನೋ ಚೀಟಿ ಬರ್ಕೊಟ್ಟಿದ್ದಾರೆ. ಅಯ್ಯೋ ಹುಚ್ಚಿ, ಆ ಚೀಟಿ ನೀನ್ ತಗೊಂಡ್ ಇಟ್ಕೋಬಾರ್ದಾ? ಹೋಗ್ಲಿ, ನಾ ತಗೊಂಡ್ಬರ್ತೀನಿ. ಇರ್ರಿ, ಇದನ್ ತಿನ್ಬಿಟ್ಟು ಹೋಗ್ರಿ. ಲೋ ರಾಜ, ಏನಮ್ಮ? ಲೋ ರಾಜ, ನೀನ್ ಎಷ್ಟು ಆಸೆ ಪಟ್ಟಿದ್ದೆ ಗಂಡು ಮಗು ಬೇಕು ಅಂತ. ಹೌದು, ಈಗೇನಾಯ್ತು? ನಿನಗೀಗ ಗಂಡು ಹುಟ್ಟೋದಿಲ್ಲ, ಹೆಣ್ಣೆ ಹುಟ್ಟೋದು. ಅಷ್ಟೇ ತಾನೇ? ಹೆಣ್ಣೋ ಗಂಡೋ ಯಾವ್ದೋ ಒಂದ್ ಮಗು ಆದ್ರೆ ಸಾಕು. ಅದ್ರಲ್ಲಿ ಏನಮ್ಮ? ಏನೋ ಹಾಗೆ ಹೇಳ್ತಾ ಇದೀಯಾ? ಹೆಣ್ಣು ಹುಟ್ಟಿದ್ರೆ ನಿನಗೊಬ್ಬನಿಗೆ ಮಾತ್ರ ಅಲ್ಲ,
ನಮ್ ಕುಟುಂಬಕ್ಕೆ 7 ವರ್ಷ ಶನಿಕಾಟ ಹಿಡಿದು ನಮ್ ಸೊತ್ತು ಸುಖ ಎಲ್ಲ ಹಾಳಾಗಿ ನಡುಬೀದಿಲಿ ನಾವು ಭಿಕ್ಷೆ ಬಿಡ್ಬೇಕಾಗುತ್ತೆ. ಅಮ್ಮ, ಇದೆಲ್ಲ ನಿಂಗೆ ಯಾರು ಹೇಳಿದ್ದು? ನನಗೆ ಯಾರು ಹೇಳ್ಬೇಕಾಗಿಲ್ಲ. ನನ್ನ ವಯಸ್ಸು, ನನ್ನ ಕುಟುಂಬದ ಅನುಭವ ನಾನ್ ಹೇಳ್ತಾ ಇದ್ದೀನಿ. ಏನಮ್ಮ ನೀನ್ ಹೇಳ್ತಾ ಇರೋದು? ನಮ್ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ತಾರಾ ಹೊಟ್ಟೆಲಿರೋ ಶಿಶುನ ತೆಗೆಸ್ಬೇಕು. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಹೆಣ್ಮಗುನೇ ಹುಟ್ಲಿ, ಬೇಕಾದ್ರೆ ಆ ಮಗುನ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸ್ಬಿಡು. ಅಷ್ಟೇ ಹೊರತು ಮಗುನ್ ಸಾಯಿಸೋದ್ ಬೇಡಮ್ಮ. ಹುಚ್ಚ, ಏನೋ ಪ್ಲಾಟ್ಫಾರ್ಮ್ ನಲ್ಲಿ ಹೆತ್ತಾಕೋ ಕಥೆನ ನನಗೆ ಹೇಳ್ತಾ ಇದೀಯಾ? ಅದೆಲ್ಲ ನನಗ್ ಬೇಕಾಗಿಲ್ಲ. ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನೀನ್ ಹೋಗಿ ಅವಳನ್ನ ಕಳ್ಸು. ಹೋಗೋ. ರೀ, ಯಾಕ್ರಿ ಒಂಥರ ಇದ್ದೀರಾ? ಏನಿಲ್ಲ ತಾರ, ದೇವ್ರ ವರ ಕೊಟ್ರು ಪೂಜಾರಿ ವರ ಕಾಯೋ ಹಾಕೋಗತ್ತು ನನ್ನ ಬದುಕು. ಏನಾಯ್ತ್ರಿ? ಸ್ವಲ್ಪ ವಿವರವಾಗಿ ಹೇಳ್ರಿ. ವಿವರವಾಗಿ ಹೇಳೋ ತರ ಏನೂ ಇಲ್ಲ. ಆದ್ರೆ ಒಂದು ಮಾತ್ರ ನಿಜ, ಯಾವತ್ತು ಯಾವುದೇ ಕಾರಣಕ್ಕೂ ನಿನಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಟ್ಟಿದ್ದೀನಿ ಹೊರತು ಕೆಟ್ಟದನ್ನು ಮಾತ್ರ ಬಯಸಲಿಲ್ಲ. ಏನು ಅಂದ್ರೆ, ನಾನ್ ನಿಮ್ಮನ್ನ ಹಾಕಿ ತಿಳ್ಕೊಂಡಿಲ್ವಲ್ಲ. ಪತಿಯೇ ಪ್ರತ್ಯಕ್ಷ ದೇವ್ರು ಅಂತ ತಿಳ್ಕೊಂಡಿರೋ ಕನ್ನಡ ನಾಡಿನ ಹೆಣ್ಣುರಿ ನಾನು. ನೀವೇನೇ ಹೇಳಿದ್ರು ನಿಮ್ಮ ಆಜ್ಞೆ ಅಂತ ನಡ್ಕೋತೀನಿ. ತಾರಾ, ನಾನೀಗೇನು ಹೇಳೋ ಪರಿಸ್ಥಿತಿ ಇಲ್ಲ. ದಯವಿಟ್ಟು ಅಮ್ಮನ ಜೊತೆ ಹೋಗ್ಬಿಟ್ವಾ. ಇಲ್ಲಿ ನೋಡಿ, ನಾನು ಹೋಗ್ ಬರ್ತೀನಿ. ನೀವು ತಲೆ ಕೆಡ್ಸ್ಕೊಳ್ದೆ ಸಂತೋಷವಾಗಿರ್ಬೇಕು. ಇಲ್ಲಿ ನೋಡ್ರಿ, ಸ್ವಲ್ಪ ನಗರಿ ನಗರಿ. ಹೋಗ್ಬಿಟ್ವಾ. ಶಾಂತಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? 25 ವರ್ಷಗಳಿಂದ ಈ ನರ್ಸಿಂಗ್ ಹೋಮ್ ನ ನಡ್ಸ್ಕೊಂಡ್ ಬಂದಿದ್ದೀನಿ. ಇದುವರೆಗೂ ಒಂದು ಪೇಷಂಟ್ ತೊಂದರೆ ಕೊಡದೆ ಸಕ್ಸಸ್ ಮಾಡಿ ಸೇವೆ ಸಲ್ಲಿಸ್ಕೊಂಡ್ ಬಂದಿದ್ದೀನಿ. ಅದು ಅಲ್ಲದೆ ನಿಮ್ ಫ್ಯಾಮಿಲಿ ಡಾಕ್ಟರ್ ಬೇರೆ ನಾನು. 3 ತಿಂಗಳ ಶಿಶುನ ಕೊಲೆ ಮಾಡು ಅಂತಿರಲ್ಲ. ನಾನು ಒಬ್ಬ ಡಾಕ್ಟರ್. ಒಂದು ಪ್ರಾಣನ ಕಾಪಾಡು ಅಂದ್ರೆ ಖಂಡಿತವಾಗ್ಲೂ ಕಾಪಾಡ್ತೀನಿ. ಇನ್ನು ನಿಮ್ ಈ ಮೋಸ ಸಂಚಿಗೆ ನಾನು ಒಪ್ಪಲ್ಲ. ಛೇ, ದಯವಿಟ್ಟು ಹೋಗಿಮ್ಮ ನೀವು. ಡ್ರೈವರ್, ಬಲ್ಗಡೆಗೆ ಹೋಗು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಒಳಗೆ. ಬರ್ಬೇಡಿ. ನರಳಾಡ್ತಾ ಇರೋ ಕೋಳಿ ಮರಿನ ಗರುಡ ಎತ್ಕೊಂಡು ಹೋಗೋ ತೋಡಿದ್ದೀನಿ. ಅದು ಅದ್ರ ಹಸಿವು ತೀರಿಸ್ಕೊಳ್ಳೋಕೆ. ಏನು ಅರಿದ ಕಪ್ಪೆ ಮರಿನ ಹಾವು ನುಂಗ್ಕೊಳ್ಳೋ ತೋಡಿದ್ದೀನಿ. ಅದು ಅದ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕೆ. ಗಾಳದ ಹುಳುವಿನಿಂದ ಬರೆ ಮಾಡಿ ಮೀನಿಗೆ ತಿಳಿದ ಹಾಗೆ ಮೀನನ್ನ ಮನ್ಸ ತಿಂತದೆ. ಅವನು ಮೀನು ತಿನ್ನಬೇಕು ಅನ್ನೋ ಆಸೆಗಾಗಿ. ಆದ್ರೆ ನನ್ನ ಹೋಟೆಲ್ ಬೆಳೀತಾ ಇರೋ 3 ತಿಂಗಳ ಮಗುನ ಮನುಷ್ಯತ್ವನೇ ಇಲ್ಲದೆ, ಪ್ರೀತಿ ವಾತ್ಸಲ್ಯನೇ ಇಲ್ಲದೆ ನನ್ನ ಕರುಳಿನ ಕುಡಿ ಸಾಯಿಸಿದ್ದು ನಿಮ್ಮ ತಾಯಿನ ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ.
ಸಮಾಧಾನ ಮಾಡ್ಕೊ. ರಾಜ ಎದ್ದೇಳೋ, ಅವಳನ್ನೇನೋ ಸಮಾಧಾನ ಮಾಡ್ತಿರೋದು. ಏಯ್ ತಾರಾ, ನಿನಗೆ ಈಗ ಮಾತ್ರ ಮಗು ಇಲ್ಲ ಅಂತ ತಿಳ್ಕೊಬೇಡ. ಇನ್ಮೇಲೆ ಯಾವತ್ತೂ ನಿನಗ್ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು. ದೊಡ್ಡ ಹಸುಗಳಿಗೆ ಮೇವ್ ಹಾಕಿ ಸಾಕೋದಕ್ಕೆ ನಾವು ತಯಾರಾಗಿಲ್ಲ. ಎದ್ದು ಹೊರಗೋಗೆ. ಹೋಗೆ. ಅಮ್ಮ ದುಡುಕ್ಬೇಡ. ತಾರಾನು ನಿನ್ ಹಾಗೆ ಹೇಳು. ಸ್ವಲ್ಪ ಕರಿಕರ ತೋರ್ಸಮ್ಮ. ಅಮ್ಮ ಪ್ಲೀಸ್. ನೀನ್ ಏನು ಗೊತ್ತಾಗಲ್ಲ, ನೀ ಸುಮ್ನೆ ಕೂತ್ಕೊಳ್ಳಿ. ಅತ್ತೆ ನನ್ ಕಳಿಸ್ಬೇಡಿ, ನನ್ ಕಳಿಸ್ಬೇಡಿ ಅತ್ತೆ, ನಾನು ಎಲ್ಲಿಗೆ ಹೋಗ್ಲಿ? ಏನು ಅಂದ್ರೆ ಎದ್ದಳ ಮೇಲೆ ಹೋಗೆ, ಹೋಗೆ ಹೊರಗೆ. ಬಿಟ್ಟು ದೊಡ್ಡ ಅಮ್ಮ. ನೀವಿಬ್ರು ಸೇರಿ ಈ ದೇವ್ರ ಹತ್ರ ನನ್ಗೊಂದು ಪ್ರಮಾಣ ಮಾಡ್ಕೊಡ್ಬೇಕು. ಅಮ್ಮ, ನೀನ್ ಹೇಳು ಯಾರು ಇಲ್ಲಿಲ್ಲ. ಇವ್ರ ಹತ್ರ ಹೋಗಿ ಹೇಳು ಅಂತಿಲ್ಲಮ್ಮ. ಇವ್ರು ಯಾರು ಮಾತಾಡೋಲ್ಲಮ್ಮ. ನೋಡ್ತೀಯ ರಾಜ ಅವ್ನ ಆಡೋ ಮಾತನ್ನ? ಲೋ ರವಿ, ದೇವ್ರನ್ನ ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ಲೋ, ನೀವಿಬ್ರು ಸರಿಯಾಗಿ ನಿಲ್ಲಿ. ನಿಮ್ಮನ್ ಹೀಗೆ ಬಿಟ್ರೆ ಲಗಾಮ್ ಇಲ್ದೇ ಇರೋ ಕುದುರೆ ತರ ಆಗೋಗ್ತೀರಾ. ರಾಜ, ರವಿ, ನಿಮ್ಮಪ್ಪ ಬಿಟ್ಟು ಹೋಗಿರೋ ಆಸ್ತಿ ಮತ್ತೆ ನೀವು ಚೆನ್ನಾಗಿರ್ಬೇಕು ಅಂತಂದ್ರೆ ನಾನ್ ಹೇಳಿದ್ದನ್ನ ನೀವು ತಪ್ಪದೇ ಮಾಡ್ಬೇಕು. ವಿರುದ್ಧವಾಗಿ ನಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ನನಗೆ ಎದುರುತ್ತರ ಕೊಡಬಾರ್ದು. ಈ ರೀತಿ ನಿಮ್ಮಿಂದ ಪ್ರಮಾಣ ಮಾಡ್ಕೊಳ್ತಾ ಇರೋದು ನಮ್ಮ ಆಸ್ತಿ ಮತ್ತೆ ನೀವು ಚೆನ್ನಾಗಿರ್ಬೇಕು ಅಂತಾನೆ ಹೊರತು ನನ್ನ ಸ್ವಂತ ಉದ್ದೇಶಕ್ಕಲ್ಲಪ್ಪ. ರಾಜ, ನನ್ ತಲೆ ಮೇಲೆ ಕೈಗಿಟ್ಟು ಹೇಳೋ. ಅಮ್ಮ, ನೀ ಹೇಳ್ದಂಗೆ ನಡ್ಕೋತೀನಮ್ಮ. ಈ ದೇವ್ರ ಆಣೆಕು, ಅಪ್ಪನ ಆಣೆಕು, ನಿನ್ ಮಾತ್ ನೀರ್ ನಡೆಯಲ್ಲಮ್ಮ. ಇದು ಸತ್ಯ, ಸತ್ಯ. ಏ ರಾಜ, ನಡೆಯೋ ಒಳಗೆ. ಈ ಹಸು ಹೋದ್ರೆ ಇನ್ನೊಂದು ಎಮ್ಮೆ ಬರುತ್ತೆ ಕಣೋ. ಹೋದ್ರೆ ಹೋಗ್ತಾಳೆ, ನಡೆಯೋ. ಈ ಊರಿಗೆ ಬಂದಾಗಿಂದ ನಮ್ಗೆ ಊಟನೇ ಇಲ್ಲ ಅಲ್ವೇನಣ್ಣ? ಅಲ್ಲ ಕಣಣ್ಣ, ಈ ಊರಿಗೆ ಬಂದಾಗಿಂದ ನಾವು ಕೆಲಸ ಮಾಡ್ದೆ ಹಿಂಗೆ ಇದ್ರೆ ಹೆಂಗಣ್ಣ? ಸುಮ್ಮನೆ ಬಾಯಿ ಬಿಚ್ಕೊಂಡು ಬರ್ತೀಯಾ? ಬೆಳಗ್ಗೆ ಎದ್ದು ನಿನ್ ಮಕ ನೋಡ್ತಲ್ಲ. ಅಣ್ಣ ಹೊಟ್ಟೆ ಹಸಿತಾ ಐತೆ, ಏನಾರು ಬೇಗ ಹೇಳೇನೋ. ಸಾವ್ ಗಿರಾಕಿ ಯಾಕೆ ನನ್ ಪ್ರಾಣ ತಿಂತೀಯ? ಫುಟ್ಬಾಲ್ ಹೊತ್ತ ಹೊತ್ತು ಬಿಡ್ಬೇಕು ನಿನ್ನ. ಸಪ್ಲೇ ಏನ್ ತಿಂತೀರಾ ಸರ್? ಏನೈತೆ? ಇಡ್ಲಿ, ಖಾರ ಬಾತು, ಚೌಚೌ ಬಾತು, ಪೂರಿ, ಸೆಟ್ ದೋಸೆ, ಪ್ಲೇನ್ ದೋಸೆ ಇದೆ. ಅಣ್ಣ ಪೂರಿ. ಏಯ್ ಮುಚ್ಕೋ ಬಾಯ್ನ. ಪೂರಿ ಅಂತೆ ಪೂರಿ. 2 ಪ್ಲೇನ್ ತಗೊಂಬ. ಚಟ್ನಿನ ಸಾಂಬಾರ? ಅದೆರಡು ಬೇಡ, ಸಕ್ಕರೆ ತಗೊಂಬ. ಏನ? ಸರಿ, ಸಾಂಬಾರ್ ತಗೊಂಬ. ಇನ್ನೇನ್ ಬೇಕು? 2 ದೋಸೆ ತಗೊಂಬ. ಏಯ್ ನಿಧಾನ ತಿನ್ನ. ಚಟ್ನಿನ ಸಾಂಬಾರ?
ಸಾಂಬಾರ? 2 ಬೇಡ, ಸಕ್ಕರೆ ತಗೊಂಬ. ಮತ್ತೆ ಸಕ್ಕರೆ ಕೇಳ್ತಾ ಇದೆಯಲ್ಲ, ನಿನ್ ತಲೆಯಲ್ಲಿ ಏನಿದೆಯಾ? ಆ ಬೋರ್ಡ್ ನಲ್ಲಿ ಏನ್ ಬರ್ದಿದೆ ಅಂತ ಓದಿದ್ಯಾ ನೀನು? ತಲೆ ಎಲ್ಲ ಮಾತಾಡ್ಬೇಡ ನೀನು. ನನ್ ತಲೆಯಲ್ಲಿ ಏನೇನ್ ಇರ್ಬೇಕಾ ಎಲ್ಲ ಇದೆ. ನಿನ್ ತಲೆಯಲ್ಲಿ ಜೇಡಿ ಮಣ್ಣಿರೋದು. ಶಿವನೇ ಏನ್ ಗಿರಾಕಿನಯ್ಯ ನೀನು? ಏನೇ ಬರ್ದಿದ್ಯಾ ಬೋರ್ಡ್ ನಲ್ಲಿ? ಇನ್ನು ಮುಂದೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೆ? ಇದು 2ನೇ ದೋಸೆ ತಿಂತಾ ಇರೋದು. ಈ ದೋಸೆಗೆ ಸಕ್ಕರೆ ತಗೊಂಡ್ ಬಾ. ತಲೆ ಹೊರಟು ಯಜಮಾನ್ರೆ, ನನ್ಗೆ ಇವನ್ ಕೈಯಲ್ಲಿ ಮಾತಾಡಕ್ಕಾಗಲ್ಲ. ಬೋರ್ಡ್ ತಿರುಗ್ಸಯ್ಯ. ನೋಡ್ದ ಬೋರ್ಡ್ನ? ಸರಿ ಚಟ್ನಿ ತಗೊಂಬ. ಇನ್ನೇನ್ ಕಾಫಿ ಟೀ ಹಾಲು? ಇನ್ನು 3 ದೋಸೆ ತಗೊಂಬ. ಹೊಟ್ಟೆನಾ? ಚಟ್ನಿನ ಸಾಂಬಾರ? ಅದೆರಡು ಬೇಡ, ಸಕ್ಕರೆ ತಗೊಂಬ. ಒಳ್ಳೆ ತಲೆನೋವಾಯ್ತಲ್ಲಯ್ಯ. ಬೋರ್ಡ್ ಮೇಲೆ ಬರ್ದಿದ್ ಓದಿದ್ಯಾ, ಮತ್ ಸಕ್ಕರೆ ಕೇಳ್ತಿಯಲ್ಲಯ್ಯ? ಏನು ಯಾಕಂಗ್ ಶಂಕ ಹೊಡ್ಕೊತಾ ಇದ್ಯಾ? ಬೋರ್ಡ್ ನಲ್ಲಿ ಏನ್ ಬರ್ದಿದ್ಯಾ ಅಂತ ನೀನೇ ಓದು. ಇನ್ನು ಮೇಲೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೇ ಬರ್ದಿದ್ಯಾ? ಇದು ಕೆಳಗಿನ ದೋಸೆ, ಇದಕ್ ಸಕ್ಕರೆ ತಂದ. ಓ ಶಿವನೇ, ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಯಜಮಾನ್ರೆ, ನನ್ಗೆ ಅವ್ನಿಗೆ ಸಪ್ಲೈ ಮಾಡಕ್ಕಾಗಲ್ಲ, ಅವನ ಹತ್ರ ಮಾತಾಡಕ್ಕೂ ಆಗಲ್ಲ. ನೀವೇ ವಿಚಾರಿಸ್ಕೊಳ್ಳಿ. ಯಾರೋ ಅಲ್ಲಿ ಅವ್ರಿಬ್ರು ಆಚೆ ದಬ್ಬ. ನಮ್ಮ ಆಚೆ ದಬ್ಬಕ್ಕೆ ಧೈರ್ಯ ಆಯ್ತಾ? ತಾಕತ್ತೈತಾ? ಮೀಸೆ ಐತಾ? ಯಾವ ನೋಡಿದ್ರೆ ಹೋಟ್ಲ್ ಇದೇ ಗಲಾಟೆ ಆಗ್ಬಿಡ್ತಲ್ರಿ. ಏನಾರು ಒಂದು ಕಿತಾಪತಿ ಇದ್ದೇ ಇರ್ತದಲ್ಲ. ಏನಾರು ಮಾಡಿ ನಿಲ್ಸ್ಬೇಕ್ರಿ. ಮಗು ಇದ್ಬಿಟ್ಟಿದೆ. ಅಯ್ಯೋ ಮಗು ಇದ್ಬಿಟ್ಟಿದೆ. ಅಯ್ಯೋ ಮಗು ಇದ್ಬಿಟ್ಟಿದೆ. ನಾನು ಇದುವರೆಗೂ 11 ತಲೆ ತೆಗ್ದಿರೋನು. ನಿಂದು ಸೇರ್ಸಿದ್ರೆ 12ನೇದು. ಆ ಆಭರಣದ ಪೆಟ್ಟಿಗೆ ಎಲ್ಲಿದೆ ಅಂತ ಹೇಳ್ಬಿಡಮ್ಮ. ಗೊತ್ತಿಲ್ಲ. ಈ ಜನ್ಮದಲ್ಲಿ ಉತ್ತರ ಕೊಡಲ್ಲ. ಗೊತ್ತಿದ್ರೆ ಹಾಳಾಗಿ ಹೋಗ್ಲಿ, ಬಿಟ್ಬಿಡು. ನನಗೆ ಉತ್ತರ ಕೇಳಿ ಅಭ್ಯಾಸನೇ ಹೊರತು ಪ್ರಶ್ನೆ ಕೇಳುವ ಅಭ್ಯಾಸ ಇಲ್ಲಮ್ಮ. ನೀನು ಈ ಜಲಮದಲ್ಲಿ ಬಾಯಿ ಬಿಡಲ್ಲ ಅಂದ್ರೆ ಮುಂದಿನ ಜಲಮದಲ್ಲಿ ಬಾಯಿ ಬಿಡುವೆ. ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ. ರಕ್ತ ಸೂಪರ್ ಹುಡುಗಿ ಹೋಗ್ತಿದ್ದಾಳೆ. ಸುಖೇಶ್ ತಗೊಂಡ ಬಾರ ಬಂದ್ರ ನನ್ ಜೊತೆ. ಪೆಟ್ಟಿಗೆ ಇಲ್ಲಿದೆ. ಅವಳೆಲ್ಲ ಗೊತ್ತಿದೆ. ಬಂದ್ರು. ಎಲ್ಲ ಬಿಟ್ಟು ಅವಳು ಗೊತ್ತಿಲ್ಲ ಗುರು. ಎಲ್ಲ ಕಡೆ ಕೊಡ್ಕೊ. ನಮ್ಮ ಹತ್ರನೇ ಚೂಟಾಟನ. ಎಲ್ಲಿ ಮಾಯ ಆಗ್ಬಿಟ್ಲು? ಅಲ್ಲಿ
ಕಾಳ ಪಾಶ ಇದು ನಿಮ್ಮಿಂದ ಆಗಲ್ಲ ಕಂಡು. ಆ ಸಾರ ಅಂಗಡಿ ಹತ್ರ ಇರು ಮಂಜ ಕೆಂಚನ ಕರ್ಕೊಂಬಂದ್ರು. ಸರಿ ಗುರು. ಓಕೆ. ಏನ್ರಲ್ಲ ಇಷ್ಟು ಜನ ತಮಾಷೆ ನೋಡ್ತಾ ನಿಂತಿದ್ದೀರಲ್ಲ, ಯಾರಾದ್ರೂ ಬಾವಿಗೆ ಧುಮುಕಿ ಆ ಹುಡುಗನ್ ಕಾಪಾಡಬಾರ್ದ? ಬೇವರ್ಸಿ ನನ್ ಮಕ್ಕಳ, ಹೋಗ್ರೋ ಕೈಗೆ ಬಳೆ ತೊಟ್ಕೊ ಹೋಗ್ರ, ಹೋಗ್ರ. ಏನ್ ಸ್ವಾಮಿ, ತಾಳ ಮೇಳ ಯಾರಿಗೆ ಹೂನಾರ? ಏನಯ್ಯ ಹಿಂಗ್ ಹೇಳ್ತಿದ್ಯಾ? ಇಷ್ಟೊಂದ್ ಜನ ಇಲ್ಲಿ ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ರು, ಯಾರು ಮುಂದೆ ಬರ್ಲಿಲ್ಲ. ನೀನೇ ತಾನೇ ಧೈರ್ಯವಾಗಿ ಬಾವಿಗೆ ಧುಮುಕಿದ್ದು. ಯಾರು ನನ್ನ ಬಾವಿಗೆ ನೂಕುದ್ರು ಅವರು ತಗೊಂಡೋಗಿ ಹಾಕಿ ಯಾರ ನಡೀರಿ ಹೋಗೋಣ. ಹೇಳ್ಬಿಟ್ರು ನನ್ನ ಹಾರ ಹಾಕಕ್ಕೆ ಬಂದ್ಬಿಟ್ರು. ನನ್ನ ಮಕ್ಕಳ ಕುಡ್ದಿದ್ದೆಲ್ಲ ಹೇಳೋಯ್ತು. ಯಾರು ಕೊಡ್ತಾರ ನನಗೆ ಒಂದು ಕ್ವಾರ್ಟರ್ ಕಾಸು? ಹಾರ ಹಾಕಕ್ ಬಂದ್ಬಿಟ್ರು. ಹಾರ ಕ್ವಾರ್ಟರ್ ಕಾಸು ಕೊಡೋರಿಲ್ಲ. ಏನಮ್ಮ ಬಲವಾದ ತಂತ್ರ ಹುಡುಕ್ತಾ ಇದೀಯಾ? ನಾನೇನ್ ರಾಜಕೀಯ ವ್ಯಕ್ತಿನ ತಂತ್ರ ಹುಡ್ಕೋಕೆ? ನಿನ್ನ ಮುಂದೆ ರಾಜಕೀಯ ವ್ಯಕ್ತಿಗಳೇನ್ ಮಹಾ? ನೀನೇನಾದ್ರೂ ರಾಜಕೀಯ ವ್ಯಕ್ತಿ ಆಗಿದ್ರೆ ದೇಶದ ಪ್ರಧಾನಿಯಾಗಿ ದೇಶನ ಅರ್ಧ ಸ್ವಂತ ಮಾಡ್ಕೊಂಡ್ಬಿಡ್ತಿದ್ದೆ. ಹೌದು, ಅದಿರ್ಲಿ, ನಮ್ಮ ಅತ್ತಿಗೆ ಎಲ್ಲಿ ಕಾಣಿಸ್ತಿಲ್ವಲ್ಲ? ಅವಳ ಮನೆಗೆ ಹೋಗ್ಬಿಟ್ಲು. ಹೋಗ್ಬಿಟ್ಲಾ? ಇಲ್ಲ ನೀನೇ ಹೋಗೋ ತರ ಮಾಡಿ ಕಳಿಸ್ಬಿಟ್ಯಾ? ಲೋ ರವಿ, ನೀನ್ ನನ್ನ ಹತ್ರ ಮಾತಾಡ್ಬೇಡ, ನನ್ ಹೊಟ್ಟೆ ಉರಿಸ್ಬೇಡ. ನಿನಗೆ ಯಾವಾಗ್ಲೂ ನನ್ನ ಗೋಳು ಹಾಕೊಳ್ಳೋದೇ ನಿನ್ ಹುಡುಗಾಟ ಆಗೋಯ್ತು. ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ನಿನ್ನ ಸ್ವಾರ್ಥೋಪದೇಶ ನನಗ್ ಬೇಡ. ನನಗ್ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ಮಟನ್ ಗಿಟನ್ ಮಾಡಿದ್ಯಾ? ಲೋ, ಇವತ್ತು ಶುಕ್ರವಾರ, ಮಾಂಸ ಗಿಂಸ ಮಾಡಲ್ಲ. ಹೋಗಿ ಇರೋದನ್ ತಿನ್ನು. ಇನ್ನು ಕೂತ್ಕೊಂಡು ನನ್ ತಲೆ ಯಾಕೆ ತಿಂತೀಯ? ಶುಕ್ರವಾರ ಸೂರ್ಯ ಹುಟ್ಟೋದಿಲ್ವಾ? ಶುಕ್ರವಾರ ಸಮುದ್ರದಲ್ಲಿ ಅಲೆ ಬರೋದಿಲ್ವಾ? ತಿನ್ನೋ ಊಟಕ್ಕೆ ವಾರಗಳನ್ನ ಯಾಕಮ್ಮ ಎಣಿಸ್ತೀಯ? ನೀನ್ ಮಾತಾಡೋದೆಲ್ಲ ಎದುರು ಜವಾಬೆ ಹೊರತು ಯಾವತ್ತಾದ್ರೂ ನೀನ್ ನನ್ನನ್ ವಹಿಸ್ಕೊಂಡ್ ಮಾತಾಡಿದ್ಯಾ? ಸರಿ, ನನ್ ಊಟ ಬಡ್ಸು. ಏನ್ ಸಾರ್ ಮಾಡಿದ್ಯಮ್ಮ? ಕರಿ ಮೀನ್ ಸಾರ್ ಮಾಡಿದೀನಿ, ಹೋಗ್ ಊಟ ಮಾಡೋಗು. ಏನಮ್ಮ ನಿನ್ನ ಉಪದೇಶ? ಶುಕ್ರವಾರ ಮಾಂಸ ತಿನ್ಬಾರ್ದು ಅಂತ ಹೇಳಿ ಕರಿಮೀನ್ ಸಾರ್ ಮಾಡಿ ಇಟ್ಟಿದ್ಯಲ್ಲ. ಅಯ್ಯೋ. ಲೋ ರಾಜ, ನಿನ್ ಸ್ಥಿತಿ ನೋಡ್ತಿದ್ರೆ ಹೆತ್ತು ಕರಳು ಉರಿಯುತ್ತೆ. ಯಾವಾಗ್ಲೂ ಅವಳನ್ನೇ ನೆನೆಸ್ಕೊಂಡು ಹೀಗೆ ಅಳ್ತಾ ಕೂತಿದ್ರೆ ಹೇಗಪ್ಪ? ಅದೆಲ್ಲ ಒಂದ್ ಕನಸು ಅಂತ ತಿಳಿದು ಮರ್ತು ಬಿಡು. ಮನಸ್ಸಿನಲ್ಲಿ ಆಳವಾಗಿ ಬೇರಿರೋ ನೆನಪುಗಳನ್ನ ಕಿತ್ತಾಕೋಕ್ ಸಾಧ್ಯ ಇಲ್ಲ. ಇದು ನನ್ನ ಜೀವನದಲ್ಲೇ ಮರೆಯಕ್ಕಾಗ್ತಿರೋಂಥ ಘಟನೆ. ಅಂದ್ರೆ ನಿನ್ ಜೀವನ ಹೀಗೆ ಮುಗಿಸ್ಬೇಕು ಅಂತಿದೀಯಾ? ಹೌದು, ಅದೇ ನನ್ನ ನಿರ್ಧಾರ. ಹುಚ್ಚಪ್ಪ, ಜೀವನ ಅನ್ನೋದು ಬಾಳೋದಕ್ಕಿರೋದು ಕಣೋ, ಅಳಸು ಹೋಗೋಕಲ್ಲ. ಜೀವನದಲ್ಲಿ ಬರೋ ಏರಿಳಿತಗಳನ್ನ ಸರಿಸಮ ಮಾಡೋನೇ ಮನುಷ್ಯ. ಅದನ್ನ ಬಿಟ್ಟು ಮುಗಿದು ಹೋದದನ್ನ ನೆನೆಸ್ಕೊಂಡು ಕೊರಗ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತಪ್ಪ. ನನ್ನ ಆರೋಗ್ಯ ಚಿಂತೆ ನನಗ್ ಬಿಟ್ಬಿಡು. ನೀನ್ ತೊಂದರೆ ತಗೋಬೇಡ. ಹೆತ್ತ ಮಗನ್ಗೆ ಯಾವ ತಾಯಿನೂ ತೊಂದರೆ ಕೊಡಕ್ ಇಷ್ಟಪಡಲ್ಲಪ್ಪ. ಅಮ್ಮ, ಸುಮ್ನೆ ಸುತ್ತಿ ಬಳಸಿ ಯಾಕೆ ಮಾತಾಡ್ತಿದ್ಯಾ?
ಏನ್ ವಿಷಯ ಹೇಳು. ಹಾ ಹಾಕ್ ಕೇಳು. ನಿನ್ ಒಳ್ಳೇದಕ್ಕೆ ಹೇಳೋದು. ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಮಕ್ಕಳು ಮರಿ ಜೊತೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅಮ್ಮ ನಿನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ವಲ್ಲಮ್ಮ. ನನ್ನ ಹೆಂಡತಿ ಏನ್ ಸತ್ತೋದ್ಲ ಮತ್ತೆ ಮದುವೆ ಮಾಡ್ಕೊಳಕ್ಕೆ? ಯಾವತ್ತು ಮನೆ ಬಿಟ್ಟು ಹೋದ್ಲು ಆವತ್ತೇ ಸತ್ತು ಹೋದ್ಲು ಅಂತ ಅರ್ಥ. ಅವಳಾಗಿಲ್ಲಮ್ಮ ಹೋದ್ಲು. ಅವಳು ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ರು ಸ್ವಲ್ಪ ಕೂಡ ಕನಿಕರ ತೋರಿಸ್ದೆ ನೀವು ತಾನೇ ಅವಳು ಆಚೆ ತಳ್ಳಿದ್ದು. ಹೌದೌದು, ಇವನು ದೊಡ್ಡ ಇವನು ಗಡ ತಕ್ ತಿಂದಲ್ಲ, ಬಾಳೆಹಣ್ಣು ತಿಂದಿದ್ರಾಗತ್ತಾ? ನಡಿ. ದೋಸೆ ತಾನೇ ತಿಂದಿದ್ದು. ಈ ಬಾಳೆಹಣ್ಣು ಎಷ್ಟಯ್ಯ? ₹1. ನಾನ್ ಕೇಳಿದ್ದು ಒಂದ್ ಬಾಳೆಹಣ್ಣಿಗೆ, ಒಂದು ಡಜನ್ಗಲ್ಲ. ನಾನು ಹೇಳ್ದು ಒಂದ್ ಹಣ್ಣಿಗೆ. ಆ ಬಾಳೆಹಣ್ಣ ನೋಡು, ಅರ್ಧ ಇಲ್ಲಿ ತಿನ್ಕೊಂಡ್ಬಿಟ್ಟೈತೆ. ನಾವ್ ತಿನ್ನಕ್ಕೆ ಕಾಸು ಕೇಳ್ತೀಯಾ? ಹಂಗೆ ಅದ್ರ ಹತ್ರ ಕೇಳೋದು. ಅದ್ರ ಹತ್ರ ಏನ್ ಕೇಳೋದ್ ಬೇಡ, ಅದಕ್ಕೆ ನಾವು ವಿಷಯ ಇಡ್ತೀವಿ. ಈಗ ನಿಮ್ ಕತೆ ಹೆಂಗೆ? ನನ್ನ ಮಗನೇ, ತುಳ್ದಾಕ್ಬಿಡ್ತೀನಿ ನಾನು. ಲಕ್ಷ್ಮಿ, ಏ ಲಕ್ಷ್ಮಿ, ಏನಣ್ಣ? ಅಮ್ಮ ಎಲ್ಲಿ ಎಲ್ಲಿ ಅಣ್ಣ? ನಾನೇ ಈ ಮನೇಲಿ ಕಳೆದು ಹೋಗಿರ್ತೀನಿ. ಈಗ ಇವರು ಶುರು ಹಚ್ಕೊಂಡ್ರಾ? ಏಯ್ ಎಲ್ಲಿಗೆ ಹೋದ್ರು? ಆಗೋ ಬಂದ್ರು. ಏಯ್ ಸುಮ್ನೆ ಹೇಳ್ಬಾರ್ದಮ್ಮ. ಈ ತರ ಚಿತ್ರಹಿಂಸೆ ಮಾಡೋಕೆ ಮುಂದಾಳತ್ವ ವಹಿಸಿ ಅಪಾರವ ಮುಗಿಸ್ಬಿಟ್ಟಿಯಾ? ಮತ್ತೆ ಅಣ್ಣನ್ ಸಿಕ್ಕಿಸ್ಬಿಟ್ಟಿಯಲ್ಲಮ್ಮ. ರಾಜ, ಇವಳನ್ನ ಕರ್ಕೊಂಡು ಒಳಗಡೆ ಹೋಗು. ಇವನೊಬ್ಬ. ಅಣ್ಣ ಒಂದ್ ನಿಮಿಷ. ಅತ್ತಿಗೆ ಹೆಸರೇನು? ಹಾ, ರಾಧಾ. ಒಳ್ಳೆ ಹೆಸರು. ಅಣ್ಣ ಈ ವಿಸ್ಕಿ ನೋಡಿದ್ಯಾ? ಇದು ಎಷ್ಟು ಚೆನ್ನಾಗಿದೆ. ಆದ್ರೆ ಇದು ವಿಷಕ್ ಸಮಾನ. ಈ ಐಸ್ ನೋಡು, ಇದನ್ನ ಹೀಗೆ ಆಡ್ಸಿದ್ರೆ ಇದ್ರ ಶಬ್ದ ಕೂಡ ಹೆಣ್ಣಿನ ಬಳೆ ಶಬ್ದ ಹಾಗೆ ಕೇಳ್ಸುತ್ತೆ. ಈ ಐಸು ಕೆಲವೇ ನಿಮಿಷಗಳಲ್ಲಿ ಕರ್ಗೋಗುತ್ತೆ. ಇದನ್ನ ಕಲಸಿ ಒಂದ್ಸರಿ ಕುಡಿದ್ರೆ ಏನೂ ಆಗಲ್ಲ. ಹಲವಾರು ಸರಿ ಕುಡಿದ್ರೆ ಪ್ರಾಣಕ್ಕೆ ಅಪಾಯ. ಇದೇ ತರ ಒಬ್ಬ ಗಂಡಸು ಒಂದ್ ಹೆಣ್ಣನ್ನ ಒಂದ್ಸರಿ ಮದುವೆ ಮಾಡ್ಕೋಬೋದೇ ವಿನಃ ಹಲವು ಹೆಣ್ಣನ್ನ ಹಲವು ಸಾರಿ ಮಾಡ್ಕೊಂಡ್ರೆ. ನೋ ರಾಜ, ಅವನ ಉಪದೇಶ ಏನೋ ಕೇಳ್ತೀಯಾ? ಅವಳನ್ನ ಕರ್ಕೊಂಡು ಒಳಗಡೆ ಹೋಗೋ. ಎಲ್ಲಿ ನಳಭಾಗ ವಾಸನೆ? ಇವನ ಹತ್ರ ಏನಾದ್ರೂ ಇದೆಯಾ? ನನ್ ಮಗನೇ, ಏನಪ್ಪ ಇದನ್ನೆಲ್ಲ ಮನೆಗ್ ತಗೊಂಡೋಗ್ ತಿನ್ಬಾರ್ದಾ? ಯೋ, ನಮ್ ಮನೆಗ್ 16 ಜನ ತಗೊಂಡ್ ಹೋದ್ರೆ ಒಂದು ತುತ್ತು ಸಿಗಾಕಿಲ್ಲ. ನಮ್ ಮನೆ ಹತ್ರ ದೇವಸ್ಥಾನದಾಗೆ ಮದ್ವೆ ನಡೀತದೆ. ಇಡ್ಲಿ ವಡೆ ಕೇಸರಿ ಬಾತ್ ಮಿಕ್ಕಿದೆ, ಬೇಕಾದಷ್ಟು ಕೊಡ್ತಾರೆ. ಯೋ, ಆ ದೇವಸ್ಥಾನ ಎಲ್ಲಿದೆ ಅಂತ ಬೇಗ ಹೇಳಯ್ಯ, ನಾವು ಹೋಗಿ ತಗೊಂಡ್ ಬಂದ್ಬಿಡ್ತೀವಿ. ನಮ್ ಮನೆ ಮುಂದೆ ಇದೆ. ನಿಮ್ ಮನೆ ಎಲ್ಲಿದೆ? ಗಣೇಶನ್ ದೇವಸ್ಥಾನದ ಎದುರುಗಡೆ. ಯೋ, ಆಟ ಆಡ್ಬೇಡ. ನೀನ್ ತಿಂತಾ ಇರೋದನ್ನ ನೋಡ್ತಾ ಇದ್ರೆ ನನ್ಗ ಹಸು ತಡ್ಕೊಳಕ್ ಆಯ್ತಾ ಇಲ್ಲ ಕಣಯ್ಯ. ಯೋ, ನಿನ್ಗೆ ಇದನ್ನೆಲ್ಲ ಕೊಟ್ರಲ್ಲ ಗಣೇಶನ್ ಗುಡಿ, ಅದ್ ಯಾವ ಬೀದಿಲಿದೆ ಅಂತ ಬೇಗ ಹೇಳಯ್ಯ, ತಡ್ಕೊಳಕ್ ಆಯ್ತಾ ಇಲ್ಲ. ಸರಿಯಾಗಿ ಹೇಳ್ತಾ ಇದ್ದೀನಿ. ನಮ್ ಮನೆ ಇರೋ ಬೀದಿಯಲ್ಲೇ ಗಣೇಶನ್ ಗುಡಿ. ಅಂಜಿ ನನ್ ಮಗನೇ. ಯೋ, ನಿಮ್ ಮನೆ ಬೀದಿ ಎಲ್ಲಿದೆ ಹೇಳಯ್ಯ. ಅಣ್ಣ, ಗಣೇಶನ್ ಗುಡಿ ಇರೋ ಬೀದಿಯಲ್ಲೇ ನಮ್ ಮನೆ ಇರೋದು. ಗಣೇಶನ ಗುಡಿ ನಿಮ್ ಮನೆ ಬೀದಿ ಯಾವ ಕಡೆ ಇರೋದು? ನಾನ್ ವಾಸ ಮಾಡ್ತಾ ಇರೋ ಬೀದಿಯಲ್ಲೇ ಇರೋದು. ಅಣ್ಣ, ನಾನು ಅದ್ನ ಕಣ ಕೇಳ್ತಾ ಇರೋದು. ನೀವ್ ವಾಸ ಮಾಡ್ತಾ ಇರೋ ಜಾಗ ಯಾವ ಕಡೆ ಇರೋದು? ಅದೇ ಹೇಳಿಲ್ವಾ? ಗಣೇಶನ್ ಗುಡಿ ಇರೋ ಬೀದಿಯಲ್ಲೇ ನಾನು ವಾಸ ಮಾಡ್ತಿರೋದು. ಅಯ್ಯೋ, ಹುಚ್ಚಿನ ನನ್ ಮಗನೇ. ಅಯ್ಯೋ, ನೀವ್ ಅಯ್ಯೋ, ಹೊತ್ತಲ್ಲಿ- ತಿನ್ನಕ್ಕೆ ಬಿಟ್ಟಿಲ್ವಲ್ಲೋ? ಲಕ್ಷ್ಮಿ, ಏ ಲಕ್ಷ್ಮಿ, ಬಾರ ಇಲ್ಲಿ. ಲಕ್ಷ್ಮಿ, ಅವಳೇನೋ ಕರೀತಾ ಇದ್ದಾಳೆ, ಹೋಗಿ ಏನು ಅಂತ ಕೇಳ್ಕೊಂಡ್ ಬಾ. ಹೋಗ್ರಮ್ಮ, ಆ ರಾಧಕ್ಕ ತುಂಬಾ ಮೋಸವಾಗಿ ಮಾತಾಡ್ತಾರೆ.
ತಾರಕ್ಕನೂ ಇದ್ರು. ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಗೊತ್ತಾ? ಸರಿ ಸರಿ, ಈಗ ಹೋಗಿ ಏನು ಅಂತ ಕೇಳ್ಕೊಂಡ್ ಬಾ, ಹೋಗು. ಏನಂತೆ ಲಕ್ಷ್ಮಿ, ಏನ್ ಹೇಳಿದ್ನು? ಅರೆ ಹೋಗಿ ಅಮ್ಮ, ಇಡ್ಲಿ ಸರಿಯಾಗಿ ಬೆಂದಿಲ್ವಂತೆ. ಬೇಯಿಸದ್ದನ್ನ ತಿಂದು ಅಭ್ಯಾಸ ಇರ್ಬೇಕು ಅಂತ ಹೇಳ್ತಾರೆ. ಅಷ್ಟಕ್ಕೂ ಇಡ್ಲಿ ನಾನ ಮಾಡಿದ್ದು, ನೀವಲ್ವಮ್ಮ ಮಾಡಿದ್ದು? ಇಡ್ಲಿ ಸ್ವಲ್ಪನಾದ್ರೂ ಬೆಂದಿದ್ಯಾ? ಅಂಟಂಟಾಗಿದೆ. ಬೇಯಿಸಿದ್ದನ್ನ ತಿಂದಿರೋ ಅಭ್ಯಾಸ ಆದ್ರೂ ಇರ್ಬೇಕು. ಹಲೋ. ಏನ್ ರಾಯರು, ತುಂಬಾ ಟೆನ್ಷನ್ ಅಲ್ಲಿದ್ದೀರಲ್ಲ? ನನ್ನ ಜೀವನದಲ್ಲಿ ಒಂದೇ ಒಂದು ಟೆನ್ಷನ್ ಮಾತ್ರ, ನಮ್ಮ ಅಣ್ಣನ ಟೆನ್ಷನ್. ಅವನ್ ಲೈಫಲ್ಲಿ ಸೆಟ್ಲ್ ಆಗಿ ಹೋದ್ರೆ ನನ್ಗೆ ಯಾವ ಟೆನ್ಷನ್ ಇಲ್ಲ. ಆ ಟೆನ್ಷನ್ ಹೋಗೋಕೆ ಏನ್ ಪ್ರಯತ್ನ ತಗೋತಿದ್ದೀರಾ? ತಗೋತಾ ಇದ್ದೀನಿ, ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ, ಅದು ಸಕ್ಸಸ್ ಆಗೋಗುತ್ತೆ. ರಾಜಾ, ರಾಧಂಗೂ ನಿಂಗೂ ಮದ್ವೆ ಆಗಿ 3 ತಿಂಗಳಾಯ್ತು. ಅವಳ ಹೊಟ್ಟೆ ಒಳಗೆ ಏನಿದೆ ಅಂತ ಗೊತ್ತಾಗ್ಲಿಲ್ಲ. ಮದ್ವೆ ಮಾಡ್ಕೊಳ್ಳೋದೇ ವಾರಸ್ಗೋಸ್ಕರ ಅಲ್ವಾ? ಅವಳನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡಾದ್ರೂ ಬರ್ತೀನಿ. ಬೇಗ ಕಳ್ಸೋ ಅವಳನ್ನ. ಆಸ್ಪತ್ರೆಗೆ ನಾನ್ಯಾಕ್ರಿ ಹೋಗ್ಬೇಕು? ನಿಮ್ಮಮ್ಮನ್ಗೇನು ಹುಚ್ಚ? ನನಗೆ ಯಾವ ರೋಗನೂ ಇಲ್ಲ. ನಿಮ್ಮಮ್ಮನಿಗೆ ತೀರ್ದೇ ಇರೋ ರೋಗ ಇದೆ ಅಂತ ತಿಳಿತೀನಿ. ಈ ಮನೆನೇ ಒಂಥರ, ಇಲ್ಲಿರೋರೆಲ್ಲ ಯಾವಾಗ್ಲೂ ದೆವ್ವ ಬಡ್ದೋರ್ ತರ ಇರ್ತಾರೆ. ನಿಮ್ ತಾಯಿ ಒಂದ್ ಟೈಪು, ಯಾವಾಗ್ಲೂ ಕ್ರಿಮಿನಲ್ ಮೈಂಡ್. ಛೆ, ಈ ಮನೇಲಿ ನಂಗೇನು ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ಇಲ್ಲಿ ನೋಡ್ರಿ, ಈ ಸಲ ನಾನ್ ನಿಮ್ ತಾಯಿ ಜೊತೆ ಹೋಗ್ತಾ ಇದ್ದೀನಿ. ಇನ್ನೊಂದ್ಸಲ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾ ಖಂಡಿತ ಹೋಗಲ್ಲ. ಡಾಕ್ಟ್ರೇ, ಹೇಳಿ ನಿಮ್ ಡಾಕ್ಟ್ರೇ. ಸೊಸೆಗೆ ಏನೇ ಟಾನಿಕ್ ಕೊಡ್ಸಿ, ಏನೇ ಮಾತ್ರೆ ಕೊಡ್ಸಿ, ಹೊಸ ತರ ಟ್ರೀಟ್ಮೆಂಟ್ ಕೊಡ್ಸಿ, ಆಕೆ ಮಕ್ಕಳೇ ಆಗೋದಿಲ್ಲ. ಆ ಅಮ್ಮನಿಗೆ ಬಂದಿತನ, ಹಾಗಂದ್ರೆ ಗೊಡ್ಡು. ಊಟ ಆಯ್ತೇನಮ್ಮ? ಆಯ್ತು. ಅಣ್ಣ ಊಟ ಮಾಡದ್ನಮ್ಮ? ಊಟ ರೂಮಿಗೆ ಕಳ್ಸಿದ್ದಾಯ್ತು, ಆದ್ರೆ ಮಾಡಿದಾದ್ರೆ ಇಲ್ವೋ ಗೊತ್ತಿಲ್ಲ. ಅಮ್ಮ, ನಿನಗೆ ನೆಮ್ಮದಿನೇ ಇರೋದಿಲ್ವಲ್ಲಮ್ಮ? ನನಗೆ ನೆಮ್ಮದಿ ಇದೆ, ಆದ್ರೆ ನೀನ್ ಬಂದ್ರೆ ನೆಮ್ಮದಿಗ್ ಬದಲು ತಲೆ ಬಿಸಿ ಆಗುತ್ತೆ. ಅಮ್ಮ, ನಿನಗೆ ಕೋಪ ಬಂದು ಪ್ರಯೋಜನ ಇಲ್ಲ. ನಿನ್ ಹೆಸರು ಶಾಂತಮ್ಮ, ಅದಕ್ಕೆ ತಕ್ಕ ಹಾಗೆ ಶಾಂತವಾಗಿ ಬದಲಾಗು. ಅದನ್ ಬಿಟ್ಟು ಆವೇಶ, ಅಹಂಭಾವ, ನಾನು ಅನ್ನೋದು ಎಲ್ಲ ಶಕ್ತಿ ನನ್ನ ಕೈಯಲ್ಲೇ ಇದೆ ಅನ್ನೋ ಭಾವನೆ ನಿನಗೆ. ಇನ್ನಾದ್ರೂ ಅದನ್ನೆಲ್ಲ ಬಿಟ್ಟು ಬದುಕೋದ್ ಕಲಿಯಮ್ಮ. ಇಲ್ಲಿ ನೋಡಮ್ಮ, ಈ ಸ್ಪೂನಿಂದ ಉಪ್ಪಿನಕಾಯಿ ಎತ್ತು ಹಾಕೊಂಡ್ರೆ ಕೆಡೋದಿಲ್ಲ, ಅದೇ ನಿನ್ ಕೈಯಿಂದ ಹಾಕೊಂಡ್ರೆ ಕೆಟ್ಟ ಹೋಗುತ್ತೆ. ಈ ಸ್ಪೂನ್ ಕೊಟ್ಟ ಶಕ್ತಿನ ಹಾಳಾದ್ ನಿನ್ ಕೈ ಕೊಟ್ಟಿಲ್ವಲ್ಲಮ್ಮ ಆ ದೇವ್ರು. ನೋಡ್ದೆ ಅಮ್ಮ, ಈ ಜಗಳಗಳೆಲ್ಲ ಇದ್ರೊಳಗೆ ಅಮ್ಮ. ಆಯ್ತೇನಪ್ಪ, ಅಷ್ಟೇನಾ ನಿನ್ನ ಉಪದೇಶ? ಬೇರೆ ಏನೂ ಇಲ್ವಾ? ಇನ್ನೂ ಏನಾದ್ರೂ ಇದ್ರೆ ಹೇಳ್ಬಿಡು. ಅಮ್ಮ, ನನಗೂ ನಿನಗೂ ಕುಂಬಳಕಾಯಲ್ಲಿ ಸಾಸಿವೆ ಕಾಳಷ್ಟು ಗೊತ್ತಿಲ್ಲ, ಇನ್ನು ತುಂಬಾ ತಿಳ್ಕೋಬೇಕು. ಆದ್ರೆ ನೀನು ಕಿರುಕುಳ ಅನ್ನೋ ಉಪ್ಪನ್ನ ಅತಿಯಾಗಿ ತಿನ್ಬೇಡ, ಆಮೇಲೆ ನೆಮ್ಮದಿ ಅನ್ನೋ ನೀರನ್ನ ಹೆಚ್ಚಾಗಿ ಕುಡಿಬೇಕಾಗತ್ತೆ.
ನಮಸ್ಕಾರ ಅಮ್ಮವ್ರೆ. ಓ ನಮಸ್ಕಾರ. ಅಮ್ಮವ್ರೆ, ಅಪ್ಪಾಜಿ ಊರಿಗೆ ಹೋಗಿದ್ದಾರೆ. ನಿಮ್ ಮಗ ರಾಜಣ್ಣಿಗೆ ಇನ್ನೊಂದು ಮದುವೆ ಮಾಡೋದ್ರಂತೆ. ಹೌದು, ಈಗ ಹೋದ್ಲಲ್ಲ ಅವಳೆ. ಆ ಹುಡುಗಿ ನನಗ್ ಗೊತ್ತಮ್ಮ. ಅವಳ ಜೊತೆ ಹುಟ್ಟಿರೋರು 4 ಜನ ತಂಗಿರು, ಎಲ್ರಿಗೂ ಮದುವೆ ಆಗಿದೆ. ಇವಳು ಒಬ್ಳಿಗೆ ಆಗಿರ್ಲಿಲ್ಲ. ಅವಳನ್ನ ಯಾರು ಮದುವೆ ಆಗಕ್ ಬರ್ಲಿಲ್ಲ. ಹೌದಪ್ಪ, ಎಲ್ಲ ವಿಷಯ ನಂಗೆ ಈಗ್ಲೇ ಗೊತ್ತಾಗಿತ್ತು. ನಿನಗೂ ಗೊತ್ತಿಲ್ಲದೆ ಇರೋದು ಇನ್ನೊಂದು ವಿಷಯ ಇದೆ. ಅವಳಿಗೆ ಮಕ್ಕಳೇ ಆಗಲ್ವಂತೆ. ಗುಡ್ಡ. ಈಗ ಏನಮ್ಮ ಮಾಡೋದು? ಅದೇ ನಮಗೂ ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ. ಸರಿ ಸರಿ, ನಾನು ಹೋಗಿ ಏನಾದ್ರೂ ಯೋಚನೆ ಮಾಡ್ಕೊಂಡ್ ಬರ್ತೀನಿ. ತಾಯಿ, ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡ್ತೀಯಂತಲ್ಲ, ಚಿಂತೆಯಲ್ಲಿರೋ ಮನುಷ್ಯನಿಗೆ ನಿಶ್ಚಿಂತೆ ಕೊಡ್ತೀಯಂತಲ್ಲ. ನಾನು ಎಷ್ಟು ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀನಿ. ನನಗೇನಾದ್ರೂ ಒಳ್ಳೇದ್ ಮಾಡ್ಬಾರ್ದಾ? ನೀನೆಲ್ಲಿ ಮಾಡ್ತೀಯ? ನಿನ್ನ ಬಗ್ಗೆ ಹೇಳೋದೆಲ್ಲ ಶುದ್ಧ ಸುಳ್ಳು. ನಿನ್ನ ಹುಚ್ಚರೆ ನಂಬೋದು. ನೀನು ನಿಜವಾದ ಸತ್ಯ ಸರಸ್ವತಿನೇ ಆಗಿದ್ರೆ ನನಗೆ ವರ ಕೊಡು ನೋಡೋಣ. ಬಯಲು ನನ್ ಕೈಗಿಲು ನಿಜಾನೆ. ತಾಯೇ ತಾಯೇ, ನನ್ ಕೂಗಿಗೆ ಪ್ರತ್ಯಕ್ಷ ಆಗೇ ಬಿಟ್ಟಮ್ಮ. ಭಕ್ತ, ನನ್ನ ಮೇಲೆ ಏಕಿಷ್ಟೊಂದು ಕೋಪ? ನಿನ್ನ ಕಷ್ಟವೆಲ್ಲ ನನಗೆ ಗೊತ್ತು. ನಿನ್ನ ಚಿಂತೆ ಇಂದಿಗೆ ತೀರಿತು. ನಿನಗೇನು ವರ ಬೇಕಾದ್ರೂ ಕೇಳು, ಕೊಡ್ತೇನೆ. ತಾಯಿ, ನಿನ್ನ ನೋಡಿದ ಗಾಬರಿಯಲ್ಲಿ ನಂಗೆ ಮಾತೆ ಬರ್ತಾ ಇಲ್ಲ. ತಾಯಿ, ನನ್ನನ್ನ ದೂರವಾಗಿ ಎಲ್ಲಾದ್ರೂ ಇಂಗ್ಲೆಂಡ್ಗೋ ಅಮೆರಿಕಾಗೋ ಕಳಿಸ್ಬಿಡು. ಅಲ್ಲಿ ನಾನು ದೊಡ್ಡ ಫ್ಯಾಕ್ಟ್ರಿ ನಡೆಸ್ಬೇಕು. ಆ ಫ್ಯಾಕ್ಟ್ರಿಯಲ್ಲಿ 1000 ಜನ ಕೆಲಸ ಮಾಡ್ಬೇಕು. ನಂಗೆ ಕೈಗೊಬ್ಬ ಆಳು, ಕಾಲ್ಗೊಬ್ಬ ಆಳು. ಹಂಗ ಮಾಡ್ತೀಯ ತಾಯಿ? ನಾನು ಸೂಟು, ಬೂಟು, ಹ್ಯಾಟು, ಕೂಲಿಂಗ್ ಗ್ಲಾಸ್ ಸಮೇತ ರಿವಾಲ್ವಿಂಗ್ ಚೇರ್ ನಲ್ಲಿ ರೌಂಡ್ ಹೊಡಿಬೇಕು. ಹಂಗ ಮಾಡ್ತೀಯ ತಾಯೇ? ತಾಯಿ, ನನಗೊಂದು ವರ ಕೊಡು ತಾಯಿ. ಕೇಳು ಭಕ್ತ, ನಿನಗೇನು ಬೇಕು? ನಾನು ದಿನಾಗ್ಲೂ ಗ್ಲಾಸಲ್ಲೇ ನೀರನ್ನು ಕುಡಿತಾ ಇದ್ದೀನಿ ತಾಯಿ. ನಾನು ದೊಡ್ಡ ಪಟೇಲ್ನಾಗಿ 100 ಎಕರೆ ಮಾವಿನ ತೋಟ, 100 ಎಕರೆ ತೆಂಗಿನ ತೋಟ, 100 ಎಕರೆ ದ್ರಾಕ್ಷಿ ತೋಟ. ಭಕ್ತ, ಅವರು ಈಗ ಚೆನ್ನಾಗಿದ್ದಾರೆ. ನೀನು ಕೇಳು, ವರ ಕೊಡುತ್ತೇನೆ. ತಾಯಿ, ನನಗೆ ಯಾವರೂ ಬೇಡ, ಓದವರು ತಿರುಗಿಲ್ಲೇ ಬರ್ಬೇಕು. ಇದೇನಿದು? ಸ್ವಲ್ಪ ಹೊತ್ತಿಗೆ ಮುಂಚೆ ರಿವಾಲ್ವಿಂಗ್ ಚೇರ್ ಅಲ್ಲಿ ತಿರುಗ್ತಾ ಇದ್ನಲ್ಲ, ಇಲ್ಲೇನ್ ಬದ್ಬಿದ್ದೆ? ಟೋಪಿ, ಕನ್ನಡಕ, ಫೋಟೋ. ಒಳ್ಳೆ ನೀನ್ ಇಲ್ಲೇ ಇದೀಯಾ? ದಿಢೀರ್ ಅಂತ ನೀವಿಬ್ರು ಕಾಣೆ ಆಗ್ಬಿಟ್ರಿ. ನಾ ದೇವ್ರ ಹತ್ರ ಬೇಡ್ಕೊಂಡೆ ನೀವಿಬ್ರು ವಾಪಸ್ ಬರ್ಲಿ ಅಂತ. ನೀನ್ ಬೇಡ್ಕಂಡೆ, ನಾವು ಬಂದ್ ಬಿದ್ವಿ. ಏನೋ ನಾಯಿ ನನ್ ಮಗನೇ, ನಾವಿಬ್ರು ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ? ಅಯ್ಯೋ ನನ್ ಮಗನೇ, ಅದಕ್ಕೆ ನೀನ್ ಬೆಳ್ದಿಲ್ಲ ಕಣಲೇ, ನನ್ ಮಗನೇ. ಅದಕ್ಕೆ ಈ ನವರಾತ್ರಿ ಹಬ್ಬದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈ ಹಬ್ಬದ ಬಗ್ಗೆ ಏನ್ ವಿವರವಾಗಿ ಹೇಳೋದು? ಹಬ್ಬ ಬರುತ್ತೆ, ಹೊಸ ಬಟ್ಟೆ ಹಾಕೋತೀವಿ, ಚಿಕನ್ ಮಟನ್ ತಿಂತೀವಿ, ಹಬ್ಬ ಮುಗಿಯುತ್ತೆ, ಹೋಗ್ ಮಲ್ಕೋತೀವಿ. ಇದ್ರ ಬಗ್ಗೆ ಇನ್ನೇನ್ ಕ್ಲಿಯರ್ ಆಗಿ ಹೇಳೋದು? ಈ ರಂಗೋಲಿ ಬಗ್ಗೆನಾದ್ರೂ ಸ್ವಲ್ಪ ಹೇಳ್ತೀರಾ? ಬಣ್ಣ ಬಣ್ಣದ ರಂಗೋಲಿನ ಮನೆ ಮುಂದೆ ಹಾಕೋದು, ಹೋಗೋರು ಬರೋರು ಅದನ್ನ ನೋಡಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದನ್ನ ಕೇಳೋಕ್ ಹಾಕೋದೆ ರಂಗೋಲಿ. ರಂಗೋಲಿಲೇನಿದೆ? ರಂಗೋಲಿ. ದೇವಿಗೆ ಅರ್ಪಿಸೋ ಹೂಗಳು? ಬೇವಿನ ಹೂವಿಡ್ರಿ. ಯಾವ ದೇವ್ರು ನನ್ಗೆ ಇಂಥದೇ ಹೂ ಬೇಕು ಅಂತ ಕೇಳುತ್ತೆ? ಅದನ್ನ 2 ಜಡೆ ಹಾಕೊಂಡಿದ್ಯಾ ಹೂ ಕೇಳಕ್ಕೆ? ಪೂಜೆ ಮಾಡೋ ಎಲೆಗಳ ಬಗ್ಗೆ? ಎಲೆಗಳ? ಕರಿಬೇವು, ಕಳ್ಳಿ ಎಲೆ, ಪುದೀನ ಎಲೆ, ಯಾವ್ದು ಬೇಕಾದ್ರೂ ಇಡಬಹುದಲ್ಲ. ಅರ್ಪಿಸೋ ಹಣ್ಣುಗಳ ಬಗ್ಗೆ ಏನಾದ್ರೂ? ಪಪ್ಪಾಯ ಹಣ್ಣು ಕುಯ್ದಿಡ್ರಿ, ಅದು ಚೆನ್ನಾಗಿ ತಿನ್ನುತ್ತೆ. ದೇವರಿಗೆ ನೈವೇದ್ಯ? ಎಷ್ಟೋ ಇದೆ. ಮೊಟ್ಟೆ ಬಿರಿಯಾನಿ, ಕೋಳಿ ಬಿರಿಯಾನಿ, ಹುಳು ಬಿರಿಯಾನಿ, ಮೀನು, ಕಪ್ಪೆ, ಯಾವ್ದಾದ್ರೂ ಒಂದ್ ಮಾಡಿಡ್ರಿ. ನೋಡಿ, ನೀವೆಲ್ರೂ ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ. ಇದು ನನಗೆ ಸ್ವಲ್ಪ ಕೂಡ ಹಿಡಿಸ್ತಾ ಇಲ್ಲ. ಅಣ್ಣ, ಈ ಮನೇಲಿ ದೇವ್ರಿದ್ರು. ಈಗ ಈ ಮಾತೆಲ್ಲ ಕೇಳಿಸ್ಕೊಂಡು ಆ ನಿಮಿಷನೇ ಓಡ್ ಹೋಗಿರ್ತಾರೆ. ನಮ್ ತಾರಾ ಅತ್ಗೆನೂ ಇದ್ರು. ಎಷ್ಟು ಅಂದವಾಗಿ ಬಿಡಿಸಿ ಬಿಡಿಸಿ ಹೇಳ್ತಿದ್ರು.
ಅದ್ಗೆ ಈ ನವರಾತ್ರಿ ಹಬ್ಬ ವರ್ಷಕ್ಕೊಮ್ಮೆ ಬರುತ್ತೆ. ಇದನ್ನ ನಾವು ಆಚರಿಸ್ತೀವಿ. ಆದ್ರೆ ಇದ್ರ ಬಗ್ಗೆ ಯಾರು ವಿವರವಾಗಿ ಹೇಳಿಲ್ಲ. ಯಾಕೆ ಅಮ್ಮನೇ ಹೇಳಿಲ್ಲ. ಒಂದ್ ವೇಳೆ ಅಮ್ಮನಿಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ನಿಮಗ್ ಗೊತ್ತಿದ್ರೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅತ್ತೆಗೆ ಗೊತ್ತಿರುವಷ್ಟು ನನಗ್ ಗೊತ್ತಿಲ್ಲ. ದೊಡ್ಡವರು ಎಲ್ಲ ಗೊತ್ತಿರುತ್ತೆ. ನೋ ಹಬ್ಬದ ದಿವಸ ನನ್ನ ಕೆಣಕ್ ಬೇಡ, ಸುಮ್ನೆ ಇರೋ. ತಾರಾ, ಈ ನವರಾತ್ರಿ ಹಬ್ಬದ ಬಗ್ಗೆ ವಿವರವಾಗಿ ನೀನೇ ಹೇಳಮ್ಮ ಅವನಿಗೆ. ಆಹಾ, ಅದೇ ಅಲ್ವಾ, ನಿನಗೂ ಗೊತ್ತಿಲ್ಲ, ನೀನು ತಿಳ್ಕೊಳಕ್ ನೋಡ್ತಿದೀಯಾ. ಗೊತ್ತಿರೋದನ್ನ ಹೇಳಿ. ಕಲಾದೇವಿ, ಸಿರಿದೇವಿ, ಗಿರಿದೇವಿಯರನ್ನು ನಮಿಸಿ ಲೋಕವೇ ಮೆಚ್ಚಿ ಹಾರೈಸಿಕೊಳ್ಳುವ ರೀತಿಯಲ್ಲಿ ನಮಗೆ ವಿದ್ಯೆ, ಸಂಪತ್ತು, ಧೈರ್ಯ ಮುಂತಾದವುಗಳನ್ನು ಕೊರತೆ ಇಲ್ಲದೆ ನೀಡಿ ಎಂದು ಪ್ರಾರ್ಥಿಸಿಕೊಳ್ಳುವ ಹಬ್ಬವೇ ಈ ನವರಾತ್ರಿ ಹಬ್ಬ. ಆಹಾ, ಇಲ್ಲಿ ಹಾಕಿರೋ ರಂಗೋಲಿ ಬಗ್ಗೆ? ವಿದ್ಯೆ, ಸಂಪತ್ತು, ಧೈರ್ಯ ಮೂರೂ ಮುಖ್ಯ. ವಿದ್ಯೆಗೆ ಅಧಿಪತಿ ಸರಸ್ವತಿ, ಸಂಪತ್ತಿಗೆ ಅಧಿಪತಿ ಲಕ್ಷ್ಮಿ, ಧೈರ್ಯಕ್ಕೆ ಅಧಿಪತಿ ದುರ್ಗಾ. ಒಂದೊಂದು ದಿನವೂ ಒಂದೊಂದು ಗ್ರಹಗಳಿಗೂ ವಿಶೇಷದ ದಿನಗಳು. ಒಂದೊಂದು ಗ್ರಹವನ್ನು ದರ್ಶಿಸುವ ರೀತಿಯಲ್ಲಿ ಆಯಾ ದಿವಸಗಳಿಗೆ ಒಂದೊಂದು ತರಹ ರಂಗೋಲಿ ಹಾಕುವುದು ವಿಶೇಷತೆ. 9 ದಿನಗಳು ಮನಪೂರ್ವಕವಾಗಿ ಮನಕರಗಿ ತಾಯಿಯನ್ನು ಪ್ರಾರ್ಥಿಸಿದರೆ ಪಾಪ ತೊಲಗಿ ಸರ್ವರು ಸಕಲ ಸೌಭಾಗ್ಯದಿಂದ ಬಾಳ್ತೀವಿ ಅನ್ನೋದು ಪೂರ್ವಿಕರ ಒಂದು ನಂಬಿಕೆ. ನಾವು ದೇವಿ ಮೂಡ್ಸೋ ಹೂಗಳು ಮಲ್ಲಿಗೆ, ಸಂಪಿಗೆ, ಜಾಜಿಮಲ್ಲೆ, ಪಾರಿಜಾತ, ದಾಸವಾಳ, ಸೇವಂತಿಗೆ, ತಾಳೆ, ಗುಲಾಬಿ, ತಾವರೆ. ತುಂಬಾ ಸರಿ. ಪೂಜೆ ಮಾಡೋ ಎಲೆ ಬಗ್ಗೆ? ಬಿಲ್ವ, ತುಳಸಿ, ಮರುಗ, ದವನ, ವಿಭೂತಿ ಪಚ್ಚೆ, ತುಂಬೆ ಎಲೆ, ಪನ್ನೀರೆಲೆ, ವೀಳ್ಯದೆಲೆ, ಗಂಧದೆಲೆ. ಅರ್ಪಿಸೋ ಹಣ್ಣುಗಳು? ಬಾಳೆ, ಮಾವು, ಹಲಸು, ಸೀಬೆ, ದಾಳಿಂಬೆ, ಖರ್ಜೂರ, ದ್ರಾಕ್ಷಿ, ನೇರಳೆ, ಚಕೋತ. ಆಹಾ, ಸೂಪರ್. ಅತ್ಗೆ ಕಡೆಗೆ ಒಂದೇ ಒಂದು ಕೇಳಿ ಹೇಳ್ತೀನಿ. ದೇವರಿಗೆ ನೈವೇದ್ಯ? ಪೊಂಗಲ್, ಪುಳಿಯೋಗರೆ, ಮೊಸರನ್ನ, ತೆಂಗಿನನ್ನ, ಚಿತ್ರಾನ್ನ, ಸಿಹಿ ಪೊಂಗಲ್, ತರಕಾರಿ ಅನ್ನ, ಪರಮಾನ್ನ, ಬೇಳೆ ಅನ್ನ. ಶಾಬಾಷ್. ಅತ್ಗೆ ಈ ಹಬ್ಬದ ಬಗ್ಗೆ ಇವತ್ತೇ ನಂಗೆ ತಿಳಿದಿದ್ದು. ಅಣ್ಣ, ಆ ದೇವ್ರು ನಮ್ಮನೇಲೇ ಇರೋದು. ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ತಾರಾ, ತಾರಾ, ಇಲ್ಲ ತಾರಾ, ನಾನೇನು ಕಾಪಾಡ್ತೀನಿ. ಏನು ಅಂದ್ರೆ ನನ್ನ ಕಾಪಾಡಿ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಹೀಗೆ ದಂಡಿಸ್ತಿದ್ದೀರಾ? ನಾನು ಹೇಗ್ ಬಾಳ್ಲಿ? ನಿನ್ನ ಬೇರೆ ಯಾರು ಮದುವೆ ಮಾಡ್ಕೊಳ್ಳೋಕೆ ನಾನು ಬಿಡಲ್ಲ ತಾರಾ, ನಾನು ಕಾಪಾಡ್ತೀನಿ. ನನ್ನ ಕಾಪಾಡೋದಿಲ್ವಾ? ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಏನು ತಾರನ್ ಕಾಪಾಡ್ತೀರಾ? ಅವಳು ಯಾರನ್ನ ಮದುವೆ ಆಗಕ್ ಬಿಡಲ್ವಾ? ಹಾಗಾದ್ರೆ ನಾನ್ ಯಾಕ್ರಿ? ಈಗೇನಾಗೋಯ್ತು? ಏನೋ ಕನಸಿನಲ್ಲಿ ಹಾಗೆ. ಅರೇ ಅಪ್ಪ, ಬರೀ ಕನ್ಸಲ್ ಬಂದಿದ್ದಕ್ಕೆ ಇಷ್ಟ ಆವೇಶ ಪಟ್ಟು ಮೇಲ್ ಬೀಳ್ತಿದ್ದೀರಾ. ಇನ್ನೇನಾದ್ರೂ ಅವಳು ಎದುರುಗಡೆ ಬಂದ್ರೆ ನನ್ ಗತಿ ಅದು ಹೋಗತಿ. ಸರಿ, ಹೋಗಿ ಮಲ್ಕೊ. ಬೆಳಗ್ಗೆ ಮಾತಾಡೋಣ. ಬೆಳಿಗ್ಗೆ ಮಾತಾಡ್ಬೇಕಾ? ಮಾತಾಡ್ಬೇಕಾದ್ದೆ, ಖಂಡಿತ ಮಾತಾಡ್ಬೇಕಾದ್ದೆ. ಲೋ ರಾಜ, ಕರಿಯಪ್ಪ ಅವಳನ್ನ. ತಾರಾ, ರಾಧಾ, ಅಮ್ಮ ಕರಿತಾ ಇದ್ದಾರೆ ನೋಡು. ಹೌದೌದು, ಈ ಮನೆಯಲ್ಲಿ ರಾತ್ರಿ ಹೊತ್ತು ಕೊಲೆನೇ ನಡೆದ್ರು ರೂಮಿಂದ ಆಚೆ ಯಾರು ಬರೋದಿಲ್ಲ ಅಲ್ಲ? ಈಗೇನಾಯ್ತಾರ ಅತ್ತಿಗೆ? ಓ, ಐ ಆಮ್ ಸಾರಿ, ಐ ಮೀನ್ ಅತ್ತಿಗೆ. ರಾತ್ರಿ ತಾರಾ ಕನ್ಸಲ್ ಬಂದಿರ್ಲಿಲ್ವಾ? ಅದಕ್ಕೆ ಊರ್ಗೆಲ್ಲ ಕೇಳೋ ಹಾಗೆ ಕಿರ್ಚ್ಕೊಂಡು ಹಾಲ್ನವರ್ಗೂ ಬಂದಿರ್ಲಿಲ್ವಾ? ಈಗ ಅದಕ್ಕೆ ಏನ್ ತಾರಾ? ತಾರನ ಅವಳ ಹೆಸರನ್ನ ನೀವ್ ಇನ್ನೂ ಮರ್ತಿಲ್ವಾ? ಇಲ್ಲಿ ನೋಡಮ್ಮ ರಾಧಾ, ತಾರಾ ವಿಷಯನ ಎಲ್ಲ ವಿವರವಾಗಿ ನಿನಗೆ ತಿಳಿಸಿ ನಿನ್ನ ಒಪ್ಪೆ ನಾವ್ ಈ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದು. ಇದ್ರಲ್ಲಿ ನಾವೇನೋ ಮುಚ್ಚಿಟ್ಟಿಲ್ವಲ್ಲ? ಆದ್ರೆ ನಿಮ್ಮಗ ತಾರನ್ ಮರ್ತಿಲ್ಲ ಅನ್ನೋ ವಿಷಯ ಮಾತ್ರ ಮುಚ್ಚಿಟ್ಬಿಟ್ರಿ. ಸರಿ, ಎಳ್ನೀರು ಕುಡಿ. ಯಾರಿ ಬೇಕು ನಿಮ್ ಎಳ್ನೀರು? ಇಲ್ಲೋಡಿ, ನನ್ನ ಹೆಸರು ರಾಧಾ. ಇನ್ಮೇಲೆ ಯಾರಾದ್ರೂ ತಾರಾ ವಿಷಯ ಈ ಮನೇಲಿ ಎತ್ತಿದ್ರೆ ನಾನು ಆ ಕ್ಷಣನೇ ಮನೆ ಬಿಟ್ಟು ಹೊರಟೋಗ್ತೀನಿ. ರಾಜಾ, ಅಮ್ಮ,
ಮನುಷ್ಯ ಸತ್ತ ಅಂದ್ರೆ ಅವನಿಗೆ ಸಿಗೋದು ಎರಡೇ ಹೆಸರು. ಈಗ ನಿನ್ನೆ ಉದಾಹರಣೆಗೆ ತಗೋ. ಈಗ ನೀನ್ ಸತ್ತೋಗ್ಬಿಟ್ಟೆ ಅಂತ ತಿಳ್ಕೊ. ಸುಮ್ನೆ ಮಾತು ಹೇಳ್ತಿದ್ದೀನಿ ಅಷ್ಟೇ. ಆಗ ನಿನ್ನ ಚಟ್ಟದ ಮೇಲೆ ಹೊತ್ಕೊಂಡು ಹೋಗುವಾಗ ಊರ್ ಜನ ಎಲ್ಲ ನೋಡ್ತಾರೆ, ಯಾರಪ್ಪ ಸತ್ತಿದ್ದು ಅಂತ ಕೇಳ್ತಾರೆ. ಆಗ ಶಾಂತಮ್ಮ ಅವ್ರು ಸತ್ತೋಗ್ಬಿಟ್ರು ಅಂತ ಹೇಳಿದ್ರೆ, ಅಯ್ಯೋ ಪಾಪ ಶಾಂತಮ್ಮ ಅವ್ರು ತೀರ್ಕೊಂಡ್ಬಿಟ್ರ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾರೆ. ಇನ್ ಕೆಲವ್ರು ಏನಂತಾರೆ, ಛೇ ಪಾಪಿ ಹೆಂಗ್ಸು ಯಾವತ್ತೋ ಸಾಯ್ಬೇಕಾಗಿದ್ದವಳು ಈಗ ಸತ್ಲಲ್ಲ ಅಂತ ಹೇಳಿ ಬಾಯಿಗೆ ಬಂದಾಗೆಲ್ಲ ಶಾಪ ಹಾಕ್ತಾರೆ. ಮನುಷ್ಯನಿಗೆ ಕಡೆನಲ್ಲಿ ಸಿಗೋದು ಇವೆರಡೇನಮ್ಮ. ಅಣ್ಣ, ಈ ಊರಲ್ಲೇ ದೊಡ್ಡ ಶ್ರೀಮಂತರ ಮಗ ನೀನು. ಈ ತರ ಡಲ್ ಆಗಿರ್ಬೋದಾ? ನಿನ್ ವೇದನೆ ಎಲ್ಲ ನನಗೆ ಗೊತ್ತು. ಎಲ್ಲ ಒಳ್ಳೇದೇ ಆಗುತ್ತೆ. ನನ್ನ ಜೀವನದಲ್ಲಿ ಒಳ್ಳೇದಾಗಕ್ಕೆ ಇನ್ನೇನು ಉಳಿದಿದೆ ರವಿ? ಎಲ್ಲ ಮುಗ್ದೋಯ್ತು. ಆವತ್ತು ನನ್ನ ಹೆಂಡತಿನ ಕತ್ ಹಿಡಿದು ಆಚೆ ತಳ್ತಾ ಇದ್ರೆ ಅದನ್ನ ನಿಲ್ಸಕ್ಕಾಗದೆ ಅಸಹಾಯಕನಾಗಿ ನಾನು ಇದ್ಬಿಟ್ಟಲ್ಲ, ಆವತ್ತೇ ಮುಗ್ದೋಯ್ತು. ಈಗ ಅವಳು ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು? ನನ್ನಿಂದ ಅವಳು ಮರೆಯಕ್ಕಾಗೋದಿಲ್ಲ ರವಿ, ಮರೆಯಕ್ಕಾಗೋದಿಲ್ಲ. ಸರಿ, ಚಿಕ್ಕ ಮಕ್ಕಳ ಹಾಗೆ ಅಳ್ಬೇಡ. ಎಲ್ರೂ ನೋಡ್ತಾರೆ. ನೀನ್ ತಿಳ್ಕೊಂಡ್ರ ಹಾಗೆ ತಾರಾ ಅತ್ತೆ ಎಲ್ಲೂ ಹೋಗಿಲ್ಲ, ಭದ್ರವಾಗಿದ್ದಾರೆ. ರವಿ, ಏನೇನ್ ಹೇಳ್ತಾ ಇದ್ದೆ? ನಾನು ಕನಸು ಕಾಣ್ತಾ ಇಲ್ಲ ತಾನೆ? ಇಲ್ಲಣ್ಣ, ಕನಸಲ್ಲ, ನಿಜಾನೇ ನಾನು ಹೇಳ್ತಿರೋದು. ರವಿ, ನನ್ ತಾರಾ ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾನೆ. ನಾನು ಅವಳು ನೋಡ್ಬೇಕು ರವಿ, ನಾನು ಅವಳು ನೋಡ್ಬೇಕು. ನನ್ನ ಅವಳ ಹತ್ರ ಕರ್ಕೊಂಡು ಹೋಗು ರವಿ, ಕರ್ಕೊಂಡು ಹೋಗು. ಅಣ್ಣ, ಅವಸರ ಪಡ್ಬೇಡ. ಅಮ್ಮ ಅದಕ್ಕೆನ ಮನೆಯಿಂದ ಆಚೆ ಕಳುವಾಗ ಅಕಸ್ಮಾತ್ ಅಲ್ಲಿ ಬಂದೆ. ಹೇಗಿಯೋ ಕೈನ ಬಂದ್ಬಿಡ್ತಾರ, ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಹೀರೋನಲ್ಲಿ ಕೈ ಮಡಗಳು ಸಾಕು. ಶಬಾಷ್. ಬಾ ಬಾ. ಅದಕ್ಕೆ ನೀವಿಲ್ಲೇ ಇರಿ. ನೀವು ಇಲ್ಲಿಂದ ಹಿಡಿದು ಹೋಗಿ. ಇವನ್ನ ನೀವು ನೋಡ್ಕೊಳ್ಳಿ, ಅವಳು ನಾನು ನೋಡ್ಕೊಳ್ತೀನಿ.
ಆಮೇಲೆ ತಾರಾ ಅತ್ಗೆನ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ಟೆ. ಅವ್ರ ತಂದೆ ಪಾಪ ಮೈ ಹುಷಾರಿಲ್ದೆ ಮಲ್ಕೊಂಡಿದ್ರು. ಈಗ ನೀನ್ ಬೇರೊಂದು ಹುಡುಗಿ ಗಂಡ, ಸ್ವಲ್ಪ ಸಮಾಧಾನವಾಗಿರು. ನಾನ್ ತಾರಾ ಅತ್ಗೆ ಹತ್ರ ಆದಷ್ಟು ಬೇಗ ನಿನ್ ಕರ್ಕೊಂಡು ಹೋಗ್ತೇನೆ. ಆದ್ರೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ನಮ್ಮ ಅಮ್ಮನೇ. ಜಗತ್ತಿನಲ್ಲಿ ಯಾವ ತಾಯಿನೂ ತನ್ನ ಮಗನ ಕೆಡಕನ್ನು ಬಯಸೋದಿಲ್ಲ. ಆದ್ರೆ ಅಣ್ಣ, ನನಗೆ ನಮ್ಮ ಅಮ್ಮನ ಮೇಲೆ ಯಾವ ರೀತಿ ಕೋಪ ತಪ್ಪನೂ ಇಲ್ಲ. ಅವ್ರು ಅರಿದೇ ಮಾಡಿರೋ ತಪ್ಪಿನಿಂದ ಅದು ತೊಂದರೆ ಇದು. ಆದ್ರೆ ಅದರಿಂದ ನಿನ್ನ ಜೀವನಕ್ಕೆ ಎಷ್ಟು ಹಾನಿ ಆಗುತ್ತೆ ಅಂತ ಅಮ್ಮನಿಗೆ ಗೊತ್ತಿಲ್ಲ. ಗಂಡು ಮಗು ಹುಟ್ಟಿದ್ರೆ ಅಪಾಯ ಅಂತ ಜೋಯಿಸರು ಹೇಳಿದ ಮಾತು ಕೇಳಿ ಅದಕ್ಕೆ ಬಾಳಲ್ಲ ಅಮ್ಮ ಆಟ ಆಡ್ಬಿಟ್ರು. ಹೆಣ್ಮಗುನೇ ಹುಟ್ಟೋದು ಅಂತ ಅಮ್ಮ ಹೇಳಿದ್ಲಲ್ಲ. ಇಲ್ಲಣ್ಣ, ಗಂಡು ಮಗುನೇ ಇರ್ಬೋದು. ಅಣ್ಣ, ಯಾವುದಕ್ಕೂ ಡಾಕ್ಟರ್ ಅನ್ನಪೂರ್ಣ ಹತ್ರ ಹೋಗಿ ವಿಚಾರಿಸಿದ್ರೆ ವಿಷಯ ತಿಳಿಯುತ್ತೆ. ರವಿ, ಈಗಲೇ ಡಾಕ್ಟರ್ ಹತ್ರ ಹೋಗಿ ಬಾ. ಹೋಗೋಣ. ಬಾ ರಾಜ, ಬಾ. ಹಾಯ್ ರವಿ, Hello. ಹೇಗಿದ್ಯಾ? ಹ್ಮ್. ರಾಜ, ನಿನ್ನ ಗಂಡ್ಮಗು ಹುಟ್ತಾ? ಯಾಕಪ್ಪ ಡಲ್ಲಾಗಿದ್ಯಾ? ಡಾಕ್ಟರ್, ಹೆಣ್ಮಗುನ ಗಂಡ್ಮಗುನ? ಹೆಣ್ಮಗು ಹೇಗುಟ್ಟುತ್ತೆ? ತಾರನ್ ಗರ್ಭದಲ್ಲಿದ್ದು ಗಂಡ್ಮಗು. ಮೇಡಮ್, ನೀವೇನ್ ಹೇಳ್ತಿದ್ದೀರಾ? ಹೌದಪ್ಪ, ಸ್ಕ್ಯಾನಿಂಗ್ ಮಾಡಿ ನೋಡಿನಿ ಶಾಂತಮ್ಮನ ಹತ್ರ ಗಂಡ್ಮಗು ಹುಟ್ಟುತ್ತೆ ಅಂತ ಹೇಳ್ದೆ. ಟಾನಿಕ್ ಸಹ ಬರ್ಕೊಟ್ಟೆ. ಮುಂದಿನ ತಿಂಗಳು ಕರ್ಕೊಂಬರೋದಕ್ಕೆ ಹೇಳ್ದೆ. ಆದ್ರೇನ್ ಡಾಕ್ಟ್ರೆ? ಹೇಳಿ ಮೇಡಮ್, ಹೇಳಿ. ಇನ್ನೊಂದ್ಸಲ ತಾರನ್ ಕರ್ಕೊಂಬಂದು ಗರ್ಭ ತೆಗ್ಸಿ ಅಂತ ಹೇಳಿದ್ರು. ಅದ್ ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳ್ದೆ. ಅದಾದ ನಂತರ ಮತ್ತೆ ಅವರು ಬರ್ಲೇ ಇಲ್ಲ. ಅಣ್ಣ, ಅಣ್ಣ, ಕಾಲ ತುಂಬಾ ಕೆಟ್ಟೋಯ್ತು. ಸ್ವಲ್ಪ ದಿನಗಳಿಂದ 3 ತಿಂಗಳಲ್ಲಿ ಲೋಕಸಭೆನ ರಾಜ್ಯಸಭೆನ ಕಿತ್ತಾಕ್ತಾ ಇದ್ರು ಪಾಪಿಗಳು. ಈಗ 3 ತಿಂಗಳಲ್ಲಿ ಗರ್ಭನೇ ತೆಗೆಸ್ತಾ ಇದ್ದಾರೆ. ಈ ವಿಷಯ ಎಲ್ಲ ಏನು ಅಮ್ಮನ ಹತ್ರ ಕೇಳಬಾರ್ದು. ಯಾಕೆಂದ್ರೆ ಅವ್ರು ಮಾಡಿರೋದೆಲ್ಲ ಗೊತ್ತಾಗಿ ಹೋಗಿದೆ ಅಂತ ತಿಳಿದ್ರೆ ಈಗಿರೋ ಕಾಯಿಲೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಅಣ್ಣ, ನಿಮ್ಮ ನಾಳೆ ತಾರಾ ಅತ್ಗೆ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಏನ್ರಿ, ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ಕಟ್ಕೊಂಡೊಳಿಲಿರುವಾಗ ಓಡ್ ಹೋದೋಳ್ ಫೋಟೋನ ದಿಮ್ ಕೆಳಗೆ ಇಟ್ಕೊಂಡಿದ್ದೀರಲ್ಲ. ಯಾರನ್ನ ನೀನು ಓಡೋದವಳು ಅಂತ ಹೇಳ್ತಾ ಇರೋದು? ಅವಳು ಈ ಮನೆಯಿಂದ ಓಡಿಸಲ್ಪಟ್ಟಿರೋಳು. ಹೇಗೋ ಒಂದು ಮನೆ ಬಿಟ್ಟು ಹೋದೋಳು ತಾನೆ? ಮತ್ತದೇ ಮಾತು, ಅವಳು ಈ ಮನೆಯಿಂದ ಹೊರಗೆ ಹಾಕಲ್ಪಟ್ಟಿರೋಳು. ಗೊತ್ತಾಯ್ತಾ? ಎಲ್ಲ ಒಂದೇ. ಸಮುದ್ರದಲ್ಲಿರೋದು ನೀರೇ, ಬಾವಿಲಿರೋದು ನೀರೇ. ಇಲ್ಲ, ಎರಡೂ ಒಂದೇ ಅಲ್ಲ. ಸಮುದ್ರದಲ್ಲಿರೋದು ಉಪ್ಪು ನೀರಾದ್ರೆ ಬಾವಿನಲ್ಲಿರೋದು ಸಿಹಿ ನೀರು. ಅದರಲ್ಲಿರೋ ವ್ಯತ್ಯಾಸ ನಿಮ್ಗೆ ಗೊತ್ತಿಲ್ಲ. ನನಗ ಆ ವ್ಯತ್ಯಾಸ ಗೊತ್ತಾಗ್ಬೇಕಾಗಿಲ್ಲ. ನನಗೆ ಗೊತ್ತಾಗ್ಬೇಕಾಗಿರೋದು ಒಂದೇ, ನಿಮಗೆ ನಾನಾ ಇಲ್ಲ ಅವಳ?
ನನಗೆ ನೀನು ಅಂತ ನಾನು ಯಾವತ್ತೂ ಹೇಳಿಲ್ವಲ್ಲ. ಹಾಗಾದ್ರೆ ನನ್ನ ಮದುವೆ ಆಗಿದ್ದು ನಿಮ್ಮ ಅಪ್ಪ ಅಮ್ಮನ ತೃಪ್ತಿಗೋಸ್ಕರ. ಅಷ್ಟು ಜನರ ಮುಂದೆ ನನ್ನ ಕತ್ತಿಗೆ ತಾಳಿ ಕಟ್ಟಿದ್ದು ಅಲ್ಲಿ ನೆರೆದಿದ್ದವ್ರ ತೃಪ್ತಿಗೋಸ್ಕರ. ಮತ್ತೆ ನನ್ನ ಇಲ್ಲಿ ಯಾಕೆ ಕರ್ಕೊಂಡ್ಬಂದ್ರಿ? ನಮ್ಮ ಅಮ್ಮನ ತೃಪ್ತಿಗೋಸ್ಕರ. ನಿನ್ ತೃಪ್ತಿಗೇನು ಅಲ್ವಾ? ಸತ್ಯವಾಗ್ಲೂ ಅಲ್ಲ. ಇದನ್ ಮೊದ್ಲೇ ಯಾಕೆ ಹೇಳಿಲ್ಲ? ನಿನ್ ತೃಪ್ತಿಗೋಸ್ಕರ. ನಂಗೆಲ್ಲ ಚೆನ್ನಾಗಿ ಗೊತ್ತಾಯ್ತು. ಇನ್ನೊಂದು ಕ್ಷಣನೂ ನಾವೀಗ ಮನ್ಲಿರೋಲ್ಲ. ಇನ್ಮೇಲೆ ಅವಳು ಸಿಗ್ತಾಳೆ ಅನ್ನೋ ನಂಬಿಕೆ ಇದೆಯಾ? ನನ್ನ ಕೊನೆ ಉಸಿರಿರುವವರೆಗೂ ಆ ನಂಬಿಕೆಯಲ್ಲೇ ಬಾಳ್ತೀನಿ. ಏಯ್ ಮುದಿ ಮುಂಡೆದೆ, ಹೀಗ್ಯಾಕೆ ಚಿಕ್ಕವ್ರ ಬಾಳಲ್ಲಿ ಹುಡುಗಾಟ ಆಡ್ತಿದ್ಯಾ? ನೀನಂತೂ ಎಲ್ಲ ಅನುಭವಿಸಿ ಮುಗಿಸ್ಬಿಟ್ಟೆ. ಇವತ್ತು ನಾಳೆನೋ ಹೊರಟೋಗ್ತೀಯ. ನನ್ ಜೀವನದ ಗತಿ ಹೇಳು. ಅವಳಿಗಂತೂ ಹಾಗ್ ಮಾಡ್ದೆ, ನನ್ನ ಗತಿ ಹೀಗೆ. ಛೀ, ನಿನ್ಗಂತೂ ಒಳ್ಳೆ ಸಾವು ಬರೋದಿಲ್ಲ. ನೀ ಸತ್ರು ಹುಳ ಹಿಡಿದು ಹದ್ದು ನಾಯ ತಿನ್ನೋದು. ನೀನ್ ಹಾಳಾಗ್ ಹೋಗು. ಥು, ಈ ಪಾಪ ಯಾವ್ದು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಲ್ಲೋಡಿ ಸರ್ಸು, ರಾಧಾ ಬತ್ತಾವಳೆ ಅಷ್ಟೇ ಮಾಡ್ಕೊಂಡವ್ರ ಮನೇನೆ ಬಿಟ್ಟು ಬಂದ್ಬಿಟ್ಲು. ಛೇ, ಅವಳು ಒಂದ್ ಹೆಣ್ಣ, ಇನ್ನವಳು ಬಾಳ ಅಷ್ಟೇ. ಎಲ್ಲೋದ್ರೂ ಬಾಳಲ್ಲ. ಹೋದ್ರೆ ಅವಳ ಅಪ್ಪ ಅಮ್ಮಂದೆಲ್ವಾ ಮಾನ ಹೋಗೋದು. ಅದೇಯ ಇನ್ನೇನ್ ಮಾಡ್ತಾಳ ಪಾಪ. ಇಲ್ಲಿ ಬಿಟ್ರ ಅಲ್ಲಿ ಪಾಪ ಅಂತೀಯ ನೀನು. ನಾಚಿಕೆನೇ ಇಲ್ಲ ಈ ಹೆಣ್ಣಿಗೆ. ಬಂದ್ಬಿಟ್ಲು. ಇನ್ ಇವಳನ್ನ ನೋಡಿ ನಮ್ಮೂರ್ನಲ್ಲಿರೋ ಹೆಣ್ಮಕ್ಳೆಲ್ಲ ಹಾಳಾಗೋಯ್ತವೆ. ಲೇ, ನೀರ್ ಹಿಡ್ಕೊಂಡು ಹೋಗ್ರೆ ಮನೆಗೆ ಬೇರೆಯವ್ರ ಕತೆ ಸಿಕ್ಕಿದ್ರೆ ಸಾಕು, ಅವ್ರ ತಲೆ ಮೇಲೆ ಕಾರ ಹರಿದು ಬಿಡ್ತೀರಲ್ಲ. ಅವಳಿಗೆ ಏನ್ ಕಷ್ಟನೋ ಏನೋ ಅದು ಅವಳಿಗೆ ಗೊತ್ತು. ನಿಮ್ಗದು ಹುಡುಗಾಟ ಆಗೋಯ್ತು. ಏನಮ್ಮ ಒಬ್ಳೆ ಬಂದಿದ್ಯಾ? ಯಜಮಾನ್ರಲ್ಲಿ? ಯಜಮಾನ್ರ? ಯಾರದು? ಏನಮ್ಮ ಹುಡುಗಾಟ? ನಾನ್ ಆಟ ಆಡ್ತಾ ಇಲ್ಲಪ್ಪ. ಅವರು ನನ್ ಗಂಡನೇ ಆಗಿಲ್ಲ. ಅದೇನೇ ವಿವರವಾಗಿ ಹೇಳಿ. ನನ್ ಮೈಯೆಲ್ಲ ನಡುತ್ತಾ ಇದೆಯಲ್ಲೇ. ಇದನ್ನೆಲ್ಲ ವಿವರವಾಗಿ ಹೇಳ್ಬೇಕಾ? ಅವರಿನ್ನೂ ತಾರನ್ ಮರ್ತೇ ಇಲ್ಲ. ನನ್ನ ಇದುವರೆಗೂ ಹೆಂಡತಿಯಾಗಿ ನಡ್ಸ್ಕೊಂಡೇ ಇಲ್ಲ. ಮೊದ್ಲಿಂದಲೂ ನನ್ನ ಮುಟ್ಟಿಲ್ಲ, ಮಾತಾಡ್ಸಿಲ್ಲ. ಅದಕ್ಕೆ ನಾನ್ ಬಂದ್ಬಿಟ್ಟೆ. ಅದಕ್ಕೆ ನೀನ್ ಅಲ್ಲೇ ಇದ್ದು ಹೋರಾಡಿ ಅಲ್ಲೇ ಸತ್ತಿರ್ಬೇಕು. ಅಲ್ಲಿ ಸಾಯೋದ್ ಸರಿ ಇಲ್ಲ ಅಂತ ಹೆತ್ ಮನೆಗ್ ಬಂದ್ಬಿಟ್ಟೆ. ಅಯ್ಯೋ ದೇವ್ರೆ, ಈ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ಯಾರ್ಯಾರು ಏನೇನ್ ಕೇಳ್ತಾರೋ. ನಾನೇನ್ ಹೇಳಿ, ಯಾಕೆ ಹೇಳಿ? ಅಮ್ಮ, ನಾನ್ ಬರೋವಾಗ ಬೀದಿನಲ್ಲಿ ನೀರಿಟ್ಟಿದ್ದ ಹೆಂಗಸರು ಮಾತಾಡಿದ್ದೆ. ನನ್ ಕೈಲಿ ಕೇಳೋಕಾಗ್ಲಿಲ್ಲ, ತಡಿಯೋಕಾಗ್ಲಿಲ್ಲ. ಇನ್ ನೀನೇನ್ ಹೇಳ್ತೀಯ? ಹಾಗೋ ನನ್ ತಂಗಿರವ್ರವ್ರ ಗಂಡನ ಜೊತೆ ಸುಖವಾಗಿದಾರಲ್ಲ, ಆ ಸಂತೋಷನೇ ಸಾಕು ನನಗೆ. ಅಮ್ಮ, ನೀನೇನು ಭಯ ಪಡ್ಬೇಡ. ಅಪ್ಪ, ನೀನೇನು ಚಿಂತೆ ಮಾಡ್ಬೇಡ. ಎಲ್ಲದಕ್ಕೂ ನಾನೇ ಬೆಳಗ್ಗೆ ಉತ್ತರ ಕೊಡ್ತೀನಿ. ರವಿ, ನಾವೆಲ್ಲಿಗೆ ಬಂದಿದ್ದೀವಿ? ಇದೇನ ತಾರಾ ಮನೆ? ಹೌದಣ್ಣ, ಇದೇ ಮನೆನೆ. ಮೊದಲಿದ್ದ ಮನೆ ಮೇಲೆ ತಾರಾ ಅತ್ತಿಗೆ ಮದುವೆಗೆ ಅಂತ ತಗೊಂಡ್ ಹಣಕ್ಕೆ ಬಡ್ಡಿ ಅಸಲು ಕಟ್ಟಕ್ಕಾಗದೆ ಹಣ ಕೊಟ್ಟು ಮಾರ್ವಾಡಿ ಮನೆ ಕಿತ್ಕೊಂಡಂತೆ. ಯಜಮಾನ್ರೆ, ಇಲ್ಲಿ ತಾರಾ ಅನ್ನೋರೊಬ್ರು ಇದ್ರಲ್ಲ? ಹೌದು, ಇದ್ರು. ಅವ್ರ ತಂದೆ ತೀರ್ಕೊಂಡ್ಮೇಲೆ ಆ ಅಮ್ಮ ದಿಢೀರಂತ ಕಾಣಲೇ ಇಲ್ಲ. ನಾನು ಈ ನಾಯಿ ಆ ಅಮ್ಮನ ಹುಡುಕ್ದಿರೋ ಜಾಗವೇ ಇಲ್ಲ. ಆ ಅಮ್ಮ ಇದ್ದಿದ್ರೆ ಈ ನಾಯಿಗೂ ನನಗೂ ಈ ಗತಿ ಬರ್ತಿರ್ಲಿಲ್ಲ. ಯಜಮಾನ್ರೆ, ಈ ದುಡ್ಡಲ್ಲಿ ಏನಾದ್ರು ತಿಂದು ಆ ನಾಯಿಗೂ ಸ್ವಲ್ಪ. ಆಯ್ತಪ್ಪ, ನಾಯಿಗೂ ಹಾಕ್ತೀನಪ್ಪ. ದೇವ್ರು ನಿನಗೆ ತಣ್ಣಗಿಟ್ಟಿರ್ಲಪ್ಪ. ಆಯ್ತು, ನಮಸ್ಕಾರ. ಅಣ್ಣ, ಎಲ್ಲ ಕೇಳಿಸ್ಕೊಂಡೆ. ಕಾರ್ ಹತ್ತು. ನೋಡಿದೆ ರವಿ, ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗದೆ ಹೋಯ್ತಲ್ಲ. ನನ್ನ ಟೈಮ್ ಚೆನ್ನಾಗಿಲ್ಲ. ನೀನು ಬೇರೆ ಟೈಮ್ ಏನಣ್ಣ ಮಾಡುತ್ತೆ? ಟೈಮ್ಗೋಸ್ಕರ ನಾವಲ್ಲ, ನಮಗೋಸ್ಕರನೇ ಟೈಮ್ ಇರೋದು. ನೀನೇನು ಚಿಂತೆ ಪಡ್ಬೇಡ. ನಾಳೆಯಿಂದ ತಾರಾ ಅತ್ತಿಗೆನ ಹುಡುಕೋದೇ ನನ್ನ ಕೆಲಸ.
ನನಗೆ ತಾರಾ ಸಿಗ್ತಾಳೇನು? ಖಂಡಿತವಾಗ್ಲೂ ಸಿಗ್ತಾರೆ, ನನಗ ನಂಬಿಕೆ ಇದೆ. ಅಮ್ಮವ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಏನದು ಜೈಸ್ರೆ? ನಮ್ ರಾಧಮ್ಮವರು ಏನಾಯ್ತ್ರಿ? ನಮ್ ರಾಧಮ್ಮವರು ಅವ್ರ ಮನೆ ಬಾವಿಗೆ ಬಿದ್ದು ಸತ್ತೋಗ್ಬಿಟ್ರಂತೆ ಅಮ್ಮವ್ರೆ. ಏನಂದ್ರೆ ತಾರಾ ವಿಷಯ ಏನಾಯ್ತು? ವಿಮ್ಲಾ, ಆ ಮನೇಲಿ ಈಗ ಯಾರೂ ಇಲ್ಲ. ಅವ್ರ ತಂದೆ ಬೇರೆ ತೀರ್ಕೊಂಡ್ಬಿಟ್ರಂತೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ಒಬ್ರಿಗೂ ತಿಳಿತಿಲ್ಲ. ನಾಳೆಯಿಂದ ಅವ್ರನ್ನ ಹುಡ್ಕೋದೇ ನನ್ನ ಕೆಲಸ. ಹೇಗಾದ್ರೂ ಮಾಡಿ ಕಂಡಿಡಿಲೇಬೇಕಲ್ಲ. ಯಾಕ್ರಿ ಈಗ ಮಾಡಿದ್ರೆ ಏನು? ಹಾಗೆ ಪೇಪರಲ್ಲಿ ಫೋಟೋ ಕೊಟ್ಟು ಕಾಡ್ತಿಲ್ಲ ಅಂತ ಪ್ರಕಟಿಸಿದ್ರೆ? ಯಾಕೆ ನಮ್ ಕುಟುಂಬ ಸಮಾಚಾರ ಊರೆಲ್ಲ ಪ್ರಚಾರ ಆಗ್ಲಿ ಅಂತ ಹೊಂಟಿಯ ನೀನು? ಆಗಲ್ಲ ರೀ. ಮತ್ತೆ ಆಗ್ರಿ. ಅಣ್ಣ ಅದು ಲೋಕಲ್ ಮಾತಾಡ್ಬೇಡ, ಸುಮ್ಮನೆ ಬಿಡು. ಇಲ್ಲಿ ಮದುವೆ ಬ್ರೋಕರ್ ಯಾರ್ರಿ? ನಾನೇ. ಏನ್ ಯಜಮಾನ್ರು ಆಗ್ಬೇಕಾಗಿತ್ತು? ಕರಿತಿದ್ದಾರೆ, ಸ್ವಲ್ಪ ಬರ್ತೀರಾ? ಬರ್ತೀವಿ ನಡೀರಿ. ಲೋಕುಳ ಏನಾದ್ರೂ ಸಿಗ್ಬೋದು, ನೋಡ್ಕೊಂಬರೋಣ. ಏನತ್ಯ ಅಲ್ಲಿ ಇದು ಸಿಗ್ತಿದ? ನಾಯಿ ನನ್ ಮಗನೇ, ಇಲ್ಲಿವರೆಗೂ ಬಂದಿದ್ಯಾ? ನಡಿ ನನ್ ಮಗನೇ, ನಡಿ ನನ್ ಮಗನೇ. ನೀನು ಇದೆಯಲ್ಲ ನೀನು, ನಡಿ ನಡಿ ನನ್ ಮಗನೇ. ಕಬಡ್ಡಿ ಕಬಡ್ಡಿ ಕಬಡ್ಡಿ, ನಡಿ ನಡಿ. ಅಲ್ಲಿ ಬಂದು ತರ್ಲೆಗಿರ್ಲೆ ಮಾತಾಡ್ದೆ. ಕೂತ್ಕೊಳ್ಳಿ. ನೀವೇನಾ ಮನೆ ಬ್ರೋಕರ್? ಹೌದು ಸರ್. ಏನ್ ಬೇಕಾಗಿತ್ತು? ಮನೆ, ಮಠ, ತೋಟ, ಅದು ಎಮ್ಮೆ, ಕತ್ತೆ? ಅದೆಲ್ಲ ಏನು ಬೇಡ. ನನ್ ಮಗ PUC ಓದಿದ್ದಾನೆ, ಬ್ಯಾಂಕಲ್ಲಿ ಕೆಲಸದಲ್ಲಿದ್ದಾನೆ, ಎತ್ತರ 5 ಅಡಿ, ಗೋಧಿ ಮೈಬಣ್ಣ. ಅವನಿಗೊಂದು ಹೆಣ್ಣು ಬೇಕು. ನೀವೇನು ಯೋಚನೆ ಮಾಡಬೇಡಿ ಸರ್, ಸಂಜೆ ಹೊತ್ತಿಗೆ ಹುಡುಕೊಂಡ್ ಬಂದ್ಬಿಡ್ತೀವಿ. ಅದಿರ್ಲಿ ಸರ್, ಯಶವಂತಪುರ, ಲಿಂಗರಾಜಪುರ, ಕೃಷ್ಣರಾಜಪುರ ಎಲ್ಲ ಸುತ್ತಾಡ್ಕೊಂಡ್ ಬರ್ಬೇಕು. ಹೌದು, ಅದಕ್ಕೆ ಖರ್ಚಿಗೆ. ನೀವೇನು ಚಿಂತೆನೆ ಮಾಡಬೇಡಿ, ಸಂಜೆ ಆಗೋದ್ರೊಳಗೆ ಸಿದ್ಧ ಮಾಡ್ಬಿಡ್ತೀವಿ. ಮಂತ್ರಿನವರು ಬಂದ್ವಿ ಸರ್. ನಾನು ಹೇಳಿದ ಕೆಲಸ ಮುಗಿಸಿದ್ರ? 20 ವರ್ಷದ ಒಂದ್ ಹುಡುಗಿ ಹೇಳಿದ್ರೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ 10 ವರ್ಷದ 2 ಹುಡುಗಿ ನೋಡ್ಕೊಂಡು ಬಂದಿದೀವಿ. ನಿಮ್ಗೊಪ್ಗೆನಾ? ಸ್ವಲ್ಪ ಇರಿ, ಬರ್ತೀನಿ. ಇನ್ನೂ ದುಡ್ಡು ತರಕ್ ಹೋಗವ್ರೆ. ಒಳ್ಳೆ ಮೈಸೂರು ಕಣ ನಾವು ಇಂಥವ್ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು. ಅಣ್ಣ ಅವ್ರು ಎಷ್ಟು ಕೊಡ್ಬೋದು? ಏಯ್ ಕೊಡ್ತಾರ, ಕೂತ್ಕೊಳ್ಳ. ಏಯ್! ಬಟ್ಟೆ ಎಲ್ಲ ಕಿತ್ಕೊಂಡ್ಬಿಟ್ನೆ. ನನ್ನ ಮಕ್ಕಳ ಇನ್ನೊಂದ್ಸಲ ಇದ್ದಕ್ಕೆ ಕಾಲಿಟ್ಟಿರ. ಅಯ್ಯಪ್ಪ, ಇವನೆಲ್ಲ ಹೋಗ್ಬಿಟ್ಟ. ನಾನು ಇಲ್ಲಿದ್ದೀನಿ ಅಣ್ಣ. ಏಯ್ ಒಳಗೆ ಏನ್ ಮಾಡ್ತಾ ಇದೀಯ? ಅಣ್ಣ ನನ್ನ ಮೈ ಮೇಲೂ ಬಟ್ಟೆ ಇಲ್ಲ, ನನ್ನ ಮಾನ ಕಾಪಾಡಣ್ಣ. ಅಯ್ಯಯ್ಯೋ, ಏನಪ್ಪ ಮಾಡೋದೀಗ? ಏನಣ್ಣ ಮಾಡೋದು? ನಮ್ಮ ಮಾನ ಮರ್ಯಾದೆ ಉಳಿಬೇಕು ಅಂತ ಕೆಲ ಬಟ್ಟೆ ಹಾಕ. ನಿನ್ಗಾಯ್ತು, ಮತ್ತೆ ನಂಗೆ ಮುಂದೆ ನಡಿ. ನನ್ಗೂ ಆಯ್ತು, ಇಬ್ಬರಿಗೂ ಬಟ್ಟೆ ಆಯ್ತು, ನಡಿ. ನಡಿ ನಡಿ. ನನ್ನ ಮಗನೇ, ಎಲ್ಲ ನಿನ್ನಿಂದಲೇ ಕಣ ಆಗಿದ್ದಲ್ಲ. ಎಲ್ಲ ನಿನ್ನಿಂದಲೇ ಆಗಿದ್ದು. ಲೇ ಮಾತಾಡ್ಬೇಡ ನಡಿಯಪ್ಪ ನನ್ನ ಮಗನೇ. ಲೋ, ನಾವಿಲ್ಲೇ ಇದ್ರೆ ಬದುಕಾಗಲ್ಲ ಕಣ, ಬೇರೆ ಊರ್ ನೋಡ್ಕೊಂಡ್ಬಿಡಣ. ಏನಂತೀಯ? ಬೇಡ ಕಣಣ್ಣ, ಇಲ್ಲೇ ಇಟ್ಕೊಂಡು ದರೋಡೆ ಗಿರೋಡೆ ಮಾಡೋಣ ಕಣಣ್ಣ. ಏನಂದೆ? ನನ್ನ ಮಗನೇ ಜೈಲ್ ಕಂಬಿ ಅಣಿಸ್ತೀಯ? ನಡಿ. ಅಯ್ಯೋ ಮಾತ್ ನಂಗೆ ಕೇಳಿ. ಓ ಬನ್ನಿ ಶಾಂತಮ್ಮ, ಬನ್ನಿಮ್ಮ. ನಮಸ್ಕಾರ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕು. ಏನ್ ಬೇಕು? ಏನ್ ಮಾಡ್ಬೇಕು ಹೇಳಿ, ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು ನನಗೆ. ನಿಮ್ ಮಗಳನ್ನ ನನ್ ದೊಡ್ಡ ಮಗ ರಾಜನಿಗೆ ಮದುವೆ ಮಾಡ್ಕೊಡ್ಬೇಕು. ಅಷ್ಟೇನಾ? ನನ್ನ ಮಗಳು ಅನಿತಾ ಅಂದವಾಗಿದ್ದಾಳೆ, ಚೆನ್ನಾಗಿ ಬೆಳೆದು ತಳತಳ ಅಂತಿದ್ದಾಳೆ. ನಾನು ಹೋಗಿ ಅವಳ ಹತ್ರ, ಶಾಂತಮ್ಮ ಅವ್ರ ಮಗನಿಗೆ 3ನೇ ಮದುವೆಗೆ ಕೇಳ್ತಾರೆ, ಏನ್ ಹೇಳ್ತೀಯ ಅಂತ ಕೇಳ್ತೀನಿ. ಅವಳ ಕೈಯಲ್ಲಿ ಏನಾದ್ರೂ ತಗೊಂಡು ಬಂದು ನಿಮ್ಮನ್ನ ಹೊಡೆದ್ರೆ ನನ್ನನ್ನು ಮಾತ್ರ ಕೇಳಬೇಡಿ. ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ನನ್ ಮಗಳನ್ನಲ್ಲ. ನಿಮಗ್ ಬುದ್ಧಿ ಇದೆಯೇನಮ್ಮ? 1 2 ಮದುವೆ ಮಾಡಿದ್ರಿ ಸಾಕು, ನಿಲ್ಸಿ. ವರ್ಷವೆಲ್ಲ ಮದುವೆ ಮಾಡಕ್ ಹೋಗ್ಬೇಡಿ, ಹೋಗಿಮ್ಮ.
ಹೆಣ್ ಕೇಳಕ್ ಬಂದ್ಬಿಟ್ಲು ಹೆಣ್ಣ. ಏನಮ್ಮ ನೀವು, ನಿಮ್ಗೇನ್ ಸಹಾಯ ಬೇಕು ಹೇಳಿ ಅಮ್ಮ. ನಿಮ್ ದಯೆಯಿಂದ ಬೆಳೆದನ್ ನಾನು ಕಷ್ಟದಲ್ಲಿದ್ದಾಗ ಅದೆಷ್ಟು ಸಹಾಯ ಮಾಡಿದ್ರಿ, ಅದನ್ನೆಲ್ಲ ನಾನ್ ಜೀವಮಾನ ಪೂರ್ತಿ ಮರೆಯೋಕ್ಕಾಗತ್ತಾ? ಹೇಳಿ, ನಿಮ್ಗೇನಾಗ್ಬೇಕು? ಬೇರೇನೂ ದೊಡ್ಡ ವಿಷಯ ಇಲ್ಲ. ನಿಮ್ ಮಗಳನ್ನ ನನ್ ದೊಡ್ಡ ಮಗ ರಾಜನ ಕೊಡ್ಬೇಕು ಅಂತ ಕೇಳೋಕ್ ಬಂದೆ. ಈಗ MLA ಆಗ್ಬಿಟ್ಟೆ ನೋಡಿದ್ರ, ಆದ್ರಿಂದ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕೆ 4 ಜನ MLA ಮಕ್ಕಳು ಕಾಯ್ಕೊಂಡಿದ್ದಾರೆ. ಯಾಕೆ? ಮೈಸೂರಿನ MP ಮಗನಿಗೂ ನಿನ್ನೆ ಬಂದು ಕೇಳ್ಕೊಂಡು ಹೋದ್ರಲ್ಲ. ಕೇಂದ್ರದ ಮಂತ್ರಿ ದೊಡ್ಡಣ್ಣನ ಮಗನಿಗೆ ಹೆಣ್ಣು ಕೊಡಬೇಕು ಅಂತ ಅವ್ರ PA ಹತ್ರ ಹೇಳ್ಕಳಿಸಿದ್ದಾರೆ. ಈಗ ನೀವು ಬೇರೆ ಬಂದ್ಬಿಟ್ರಿ, ನಿಮ್ ಮಾತನ್ನ ಮೀರಕ್ಕಾಗಲ್ಲ. ಯಾವ್ದಕ್ಕೂ ಅವ್ರ ತಾಯಿನ ಒಂದ್ ಮಾತು ನೀವ್ ಹೇಳಿದ್ರೆ ಅವ್ರು ಬೇಡ ಅಂತಾರ? ಅಡ್ಡಿ ಮಾಡಲ್ಲ, ವಿಷಯ ತಿಳಿಸ್ಬೇಕಲ್ಲ. ನಿಮ್ ಮಗನಿಗೆ 2ನೇ ಮದುವೆ ಆಗೋಯ್ತು. ಮೊದಲನೇ ಹೆಂಡತಿ ಓಡ್ಸದ್ರಿ, 2ನೇ ಹೆಂಡತಿ ಸತ್ತೋದ್ಲು, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ನನಗೂ ಗೊತ್ತು, ನನ್ನ ಹೆಂಡತಿಗೂ ಗೊತ್ತು. ಈಗ ನಿಮ್ ಮಗಳನ್ನ 3ನೇ ಮದುವೆ ಮಾಡ್ಕೊಳ್ಳೋಕೆ ಶಾಂತಮ್ಮ ಬಂದು ಕೇಳಿದ್ರು ಅಂತ ಹೇಳಿದ್ರೆ ಅವಳು ಹೆತ್ತುಕಳು ಉರಿದು ನಿಮ್ ಮುಖದ ಮೇಲೆ ಕ್ಯಾಕರ್ಸ್ ಹೋಗಿತಾಳೆ. ಅಷ್ಟರಲ್ಲಿ ಇಲ್ಲಿಂದ ಎದ್ದೋಗಮ್ಮ. ಇಷ್ಟು ದಿನ ಬಿಟ್ಟು ನನ್ ಮನೆ ಹುಡ್ಕೊಂಡು ಬಂದು ಕೇಳಬಾರ್ದು ವಿಷಯ ಕೇಳ್ತಾ ಇದೆಯಲ್ಲ, ಇದು ನಿನ್ನ ವಯಸ್ಸು ಸರಿಯೇನಮ್ಮ? ಇಲ್ಲಿಂದ ಸೀದಾ ಹೋಗಿ ಅಬ್ಲೇರ್ ಆಶ್ರಮದಲ್ಲಿ ಯಾವ್ದಾದ್ರು ಒಳ್ಳೆ ಹುಡುಗಿನ ನೋಡಿ ನಿನ್ ಮಗನಿಗೆ ಮದುವೆ ಮಾಡ್ಕೊಡು. ಅನಾಥಳಿಗೆ ಬಾಳ್ ಕೊಟ್ಟಾಗೂ ಇರುತ್ತೆ, ನಿನ್ ಪುಣ್ಯನೂ ಬರುತ್ತೆ. ಏನಮ್ಮ, ತುಂಬಾ ದೂರ ಪ್ರಯಾಣ ಮಾಡ್ದಾಗಿದೆ, ಸುಸ್ತಾಗಿ ಬರ್ತಾ ಇದೆಯಾ? ರವಿ, ಹೇಗಾದ್ರೂ ಮಾಡಿ ನಮ್ ರಾಜಂಗ್ ಇನ್ನೊಂದು ಮದ್ವೆ ಮಾಡ್ಬೇಕು ಅಂತ ಹಲವಾರು ಕಡೆ ಹೋಗಿ ಹೆಣ್ಣು ಕೇಳಿದೆ. ನನಗ್ ತೋಟ ಮನೆಗಳನ್ನು ಕೊಡಿಸ್ತಾ ಇದ್ದ ಬ್ರೋಕರು, ಕಮಿಷನ್ ತಗೋತಿದ್ದವನು ಇವತ್ತು ಪಡ್ಡೆಲ್ಲ ಆಗ್ಬಿಟ್ಟಿದ್ದಾನೆ. ನಮ್ಮನೆ ಹಸುಗಳನ್ನು ತೊಳೆದು ಹಾಲು ಕರಿತಿದ್ದವನು ಈಗ MLA ಆಗ್ಬಿಟ್ಟಿದ್ದಾನೆ. ಅವ್ರ ಮನೆಗೆಲ್ಲ ನನ್ನ ಮಾನ ಮರ್ಯಾದೆನೆಲ್ಲ ಬಿಟ್ಟು ಹೋಗಿ ಹೆಣ್ಣು ಕೇಳಿದೆ. ಆದ್ರೆ ಇದುವರೆಗೂ ಯಾರು ಆಡದೇ ಇರೋ ಮಾತುಗಳನ್ನ ನನಗಾಡಿ ನನಗ ಅವಮಾನ ಮಾಡಿ ಕಳಿಸ್ಬಿಟ್ರು. ನೀನ್ ಯಾಕಮ್ಮ ಅವ್ರ ಮನೆಗೆ ಹೋದೆ? ನಿನ್ನಂತಸ್ತೇನು ಅವ್ರಂತಸ್ತೇನು? ರವಿ, ನೀನ್ ಆಗಾಗ ಹೇಳ್ತಾ ಇದ್ಯಲ್ಲ, ನಾನ್ ತುಂಬಾ ಕಿರುಕುಳ ಮಾಡಿ ಈಗ ನೆಮ್ಮದಿ ಇಲ್ದೆ ಅಲಿತಿದ್ದೀನೇನೋ. ನೀ ಹೇಗಾದ್ರೂ ಮಾಡಿ ತಾರಾ ಎಲ್ಲಿದ್ರು ಹುಡುಕಿ ಈ ಮನೆ ಸೇರಿಸ್ಬಿಡೋ. ನಿನ್ ಕಾಲಕ್ ಬೀಳ್ತೀನೋ ರವಿ, ನಿನ್ ಕಾಲಕ್ ಬೀಳ್ತೀನೋ ರವಿ. ಅಮ್ಮ, ನೀನ್ ಬಂದ್ ನನ್ ಕಾಲಿಗೆ ಬೀಳೋದಾ? ನೀನೆಲ್ಲೂ ಹೋಗ್ಬೇಡ, ಜೋಯ್ಸ್ರ ಮಾತು ಕೇಳ್ಬೇಡ. ನಾನು ಏನಾದ್ರೂ ಮಾಡಿ ತಾರಾ ಅದಕ್ಕೆ ಎಲ್ಲಿದ್ರು ಕರ್ಕೊಂಡ್ ಬರ್ತೀನಿ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತಾನೆ ತಿಳಿತಿಲ್ವಲ್ಲ. ಹೇಗಾದ್ರೂ ಹುಡುಕಿ ಕಂಡಿಡಿಯಪ್ಪ. ಅವಳು ಒಂದ್ಸಲ ಮನೆಗ್ ಬಂದ್ಬಿಟ್ರೆ ಸಾಕು, ನಾನು ಅವಳ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ ಕಣೋ, ಕ್ಷಮೆ ಕೇಳ್ಕೊಳ್ತೀನಿ. ರಾಜ, ರಾಜ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಎಲ್ಲಿ ನನಗೆ ಆಪತ್ ಬರುತ್ತೋ ಅಂತ ತಿಳಿದು ಆ ಜಾಯ್ಸನ್ ಮಾತನ್ನ ನಂಬಿ ನಿನಗ್ ಗಂಡು ಮಗು ಹುಟ್ಟೋದನ್ನ ಹೆಣ್ಣು ಮಗು ಅಂತ ಸುಳ್ಳು ಹೇಳಿ ನಿನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟೆ ನಾನು. ಈ ಪಾಪಿನ ಕ್ಷಮಿಸ್ಬಿಡಪ್ಪ ರಾಜ, ಈ ಪಾಪಿನ ಕ್ಷಮಿಸ್ಬಿಡಪ್ಪ. 10 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸ್ತ ತಾಯಿ ಮಗನನ್ನು ಕ್ಷಮೆ ಕೇಳದ. ಸೊಸೆಯಾದವಳು ಒಂದು ಹೆಣ್ಣು, ಅತ್ತೆಯಾದವಳು ಒಂದು ಹೆಣ್ಣು ಅನ್ನೋ ಸತ್ಯನ ಈಗಲಾದ್ರೂ ತಿಳ್ಕೊಂಡ್ಯಮ್ಮ. ನೀನ್ ತಾರಾಗ್ ಮಾಡಿದ ಹಾಗೆ ನಿನ್ನ ಅತ್ತೆ ನಿನಗೆ ಮಾಡಿದ್ರೆ ಎಷ್ಟು ಕಷ್ಟ ಅನುಭವಿಸ್ತಿದ್ದೆ ಅನ್ನೋದ್ರ ಸ್ವಲ್ಪ ಯೋಚನೆ ಮಾಡಿ. ಹೆಣ್ಣು ಮಗು ಹುಟ್ಟಿದ ತಕ್ಷಣ ಅದ್ರ ಬಾಯಿಗೆ ಭತ್ತ ತುಂಬಿ ಸಾಯಿಸ್ತಾರೆ. ಕೋಳಿ ಸಾರಿಗೆ ಮೆಣಸಿನ ಪುಡಿ ಜಾಸ್ತಿಯಾಗಿ ಹಾಕಿ ಅದನ್ನ ಎಳೆ ಮಗು ಬಾಯಿಗೆ ಸುರು ಸಾಯಿಸ್ತಾರೆ. ಕಳ್ಳಿ ಹಾಲನ್ನ ತಾಯಿ ಹಾಲಿಗೆ ಬೆರೆಸಿ ಅದರ ಮಗು ಕುಡಿಸಿ ಸಾಯಿಸ್ತಾರೆ. ಇದೆಲ್ಲ ಯಾಕೆ? ಅಮ್ಮವ್ರೆ, ನಮ್ ಚೇರ್ಮನ್ರು MLA ಮನೆ ಹೋಗಿದ್ರಲ್ಲ, ಅವ್ರು ಹೆಣ್ಣು ಕೊಡಕ್ ಒಪ್ಕೊಂಡ್ರ? ಇಲ್ಲ ಜೋಯ್ಸ್ರೆ, ಅವರಿಬ್ರು ಕೇವಲವಾಗಿ ಮಾತಾಡಿ ನನಗೆ ಅವಮಾನ ಮಾಡಿ ಕಳಿಸ್ಬಿಟ್ರು. ಅರೆ ಹೋಗ್ಲಿ ಬಿಡಿ, ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಆ ತರ ಮಾಡಿ. ಬೇಡ ಜೋಯ್ಸ್ರೆ, ಬೇಡ. ನಾನ್ ನಿಮ್ ಮಾತನ್ನ ಕೇಳಲ್ಲ. ನಿಮ್ ಮಾತು ಕೇಳ್ಕೊಂಡು ನನ್ ಮಗನ್ ಬಾಳನ್ನ ಹಾಳು ಮಾಡ್ಬಿಟ್ಟೆ. ಇನ್ಮೇಲೆ ನಿಮ್ ಯೋಚನೆ ಯಾವ್ದು ಬೇಡ. ನಾನ್ ಯಾವ್ದನ್ನು ನಿಮ್ಮ ಹತ್ರ ಕೇಳಲ್ಲ. ನಾನು
ನಾನು ನಿಮ್ಮ ಹತ್ರ ಕೇಳಲ್ಲ ಕೇಳಲ್ಲ ಕೇಳಲ್ಲ. ಹೇ ಜೋಯಿಸ್ರೆ, ಆವತ್ತೇ ನಿಮ್ಮ ಅಪ್ಪಂಗೆ ಒಂದ್ ಕತೆ ಹೇಳಿದ್ದೀನಿ. ಅದರಲ್ಲಿ ಮಂತ್ರಿ ಜೋಯಿಸ್ರ ಕತ್ತರಿಸ್ದ. ಈಗ ನಾನ್ ನಿಮ್ ತಲೆ ಕತ್ತರಿಸ್ತೀನಿ, ಹೋಗ್ರಿ ಇಲ್ಲಿಂದ. ನೋಡಿ, ಜೋಯಿಸ್ರಳು ಮಾತೆಲ್ಲ ನಡೀದೆ ಹೋಗೋದು ಇಲ್ಲ, ನಡೀದೆ ಇರೋದು ಇಲ್ಲ. ಬಿಸಿ ರಕ್ತ ನಿಮ್ಗದ್ ಗೊತ್ತಾಗಲ್ಲ. ಸಾಕ್ರಿ ನಿಮ್ ಉಪದೇಶ, ಹೋಗ್ರಿ ಆಚೆಗೆ. ಹೋಗ್ತೇನ್ರಿ. ಹೋಗೋದ್ರ ಒಳಗೆ ನಿಮ್ಗೊಂದು ಒಳ್ಳೆ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇನ್ನೇನ್ರಿ ಹೇಳ್ತೀರಾ ನೀವು? ಯಾವ್ಯಾವ ಊರಲ್ಲಿ ಯಾವ್ಯಾವ ಹೆಣ್ಣಿದೆ ಅಂತ ನಮ್ಮ ಅಮ್ಮಂಗ್ ಲಿಸ್ಟ್ ಕೊಡ್ತೀರಾ? ಅದಲ್ರಿ. ಇನ್ನೇನು ಹೇಳೋದು ಬೇಕಿಲ್ಲ, ಹೋಗ್ರಿ ಆಚೆಗೆ. ಹ್ಮ್ ಅಮ್ಮವ್ರೆ, ಮಡಿಕೇರಿಯಲ್ಲಿರೋ ಬಂಗ್ಲೆಯಲ್ಲಿ ತಾರಮ್ಮನವ್ರು ನೋಡ್ದೆ. ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ತಾರನ ಜೋಯಿಸ್ರೆ ನಿಂತ್ಕೊಡ್ರಿ. ಜೋಯಿಸ್ರಿ, ನನ್ನ ಈಗ್ಲೇ ನನ್ನ ತಾರ ಹತ್ರ ಕರ್ಕೊಂಡು ಹೋಗಕ್ ಸಾಧ್ಯನಾ? ಹೌದಪ್ಪ, ಪ್ಲೀಸ್. ಬನ್ನಿ ಹೋಗೋಣ. ನಡೀರಿ. ನಿಮ್ಲಾ ನಿಮ್ಲಾ, ಏನ್ರಿ ಬಂದ್ರಿ? ಒಂದ್ ಗುಡ್ ನ್ಯೂಸ್ ನಿಮ್ಲಾ. ನಮ್ ತಾರಾ ಅತ್ತೆ ಇರೋ ಜಾಗ ಗೊತ್ತಾಯ್ತು. ಆಗ ಬನ್ರಿ ಬನ್ರಿ ಬನ್ರಿ, ಹೋಗಿ ಕರ್ಕೊಂಡು ಹೋಗೋಣ, ಬರೋಣ. ನಡಿ. ಡ್ಯಾಡಿ ಡ್ಯಾಡಿ, ಏನಮ್ಮ? ಏನಳಿ ಅಂದ್ರೆ ನಮ್ಮ ಅತ್ತೆ ಇರೋ ಸ್ಥಳ ಗೊತ್ತಾಯ್ತು. ವೆರಿ ಗುಡ್ ವೆರಿ ಗುಡ್. ಹೋಗಿ ಕರ್ಕೊಂಬರತ್ತಾನೆ. ಬನ್ನಿ. ಹೊರಗಡೆ ಅಮ್ಮ ಅಣ್ಣ ಎಲ್ಲ ಇದ್ದಾರೆ. ಏನಳಿ ಅಂದ್ರೆ ಮನೆ ಬಂದವ್ರನ್ನ ಹೊರಗಡೆ ನಿಲ್ಸೋದ? ಇರಿ, ನಾ ಹೋಗ್ತೀನಿ, ನೀವು ಬೇಗ ಬನ್ನಿ. ಆ? ಹ್ಮ್. ಜಾಣಿ ಎಲ್ಲ ಕಂದ ನೀನು. ತಿನ್ನಿ ಪುಟ್ಟ, ತಿನ್ನು ಮಗಳೇ, ತಿನ್ನಮ್ಮ ಕಮ್ಲಿ. ಜಾಣಿ, ನೀನ್ ತಿನ್ನಲ್ವಾ ನೀನು? ತಿನ್ನಮ್ಮ, ತಿನ್ನು ಕಮ್ಲಿ, ನೀನ್ ಒಳ್ಳೆ ಮಗು ಅಲ್ಲ. ನೋಡು, ನೀನ್ ತಿಂದೇ ಇದ್ರೆ ನಿಮ್ಮ ಅಪ್ಪಂಗ್ ಹೇಳ್ಬಿಡ್ತೀನಿ ನಾನು ಇವಾಗ. ರೀ, ಇಲ್ಲಿ ಬನ್ರಿ. ಇಲ್ಲಿ ಬಂದೆ. ಏನೇ ತಾರ? ನಿಮ್ ಮಗಳು ತಿನ್ನಲ್ಲ ಅಂತ ಹಠ ಮಾಡ್ತಿದ್ದಾಳ ನೋಡ್ರಿ. ಹಠ ಮಾಡ್ತಿದ್ದಾಳ? ಹೌದ್ರಿ. ಯಾಕ ಪುಟ್ಟ, ನಾ ಬರ್ತಾ ಇದ್ದೀನಿ ಕಮ್ಲಿ. ತಿನ್ನು ಪುಟ್ಟ, ತಿನ್ನು 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 ಜಾಣ. ಜಾಣಿ ಎಲ್ಲ ನೀನು ಒಳ್ಳೆ ಮಗಲ್ಲ. ತಿನ್ನು. ತಿನ್ನು ಕಂದ. ನೋಡ್ರಿ ಎಷ್ಟು ಹಠ ಮಾಡ್ತಿದ್ದಾಳೆ ಇವಳು. ಎಷ್ಟೇ ಆದ್ರೂ ಅವಳು ನೀನ್ ಹೆತ್ತ ಮಗಳಲ್ವಾ? ನಿನ್ನಷ್ಟೇ ಹಠಮಾರಿ ಅವಳು. ಹೀಗೆಲ್ಲ ತಿನ್ಸಿದ್ರು ಅವಳು ತಿನ್ನಲ್ಲ. ಹಾಡ್ ಹೇಳಿ, ನಗ್ಸಿ, ಕುಣಿಸಿ ತಿನ್ಸಿದ್ರೆ ಮಾತ್ರ ತಿಂತಾಳವಳು. ಅಲ್ಲ ಪುಟ್ಟ, ಈಗ ನೋಡು. ಹಾಗಾದ್ರೆ ಈಗ ಹಾಡಾ? ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ಈಗ ಹಾಡ್ ಹೇಳ್ತೀವಿ ಪುಟ್ಟ. ಹಾಡ್ ಮುಗಿಯೋದ್ರೊಳಗೆ ನೀನ್ ತಿನ್ಬೇಕು.
ಅಣ್ಣ ಎಲ್ಲೆಲ್ಲಣ್ಣ ನಿನ್ನ ಹುಡ್ಕೋದು? ನಿನ್ ಕಾಣದೆ ಅಮ್ಮ ಎಲ್ರು ಎಷ್ಟು ಚಿಂತೆ ಪಡ್ತೀಯಾರ ಗೊತ್ತಾ? ನೀನು ತಾರಾ ಅತ್ಗೆನ ಅವಳು ಮತ್ತೆ ಜ್ಞಾಪಿಸ್ಬೇಡ ರವಿ. ಅವಳಿಗೆ ಚೆನ್ನಾಗಿದ್ದಾಳೆ, ಸುಂದರವಾದ ಗಂಡ, ಮುದ್ದಾದ ಮಗು. ಅವಳು ಸುಖವಾಗಿರ್ಲಿ, ಇನ್ನೂ ಚೆನ್ನಾಗಿ ಬಾಳ್ಲಿ. ಆದ್ರೆ ನಿನ್ನ ಬಾಳಲ್ಲಿ ಹೀಗೆ ರವಿ, ನನ್ನ ತಾರಾ ಅನ್ನೋ ಸೂರ್ಯ ಯಾವುದೋ ಮೋಡದ ಹಿಂದೆ ಮರೆಯಾಗಿದೆ. ಮೋಡ ಕರಗಿ ತಾರಾ ಅನ್ನೋ ಸೂರ್ಯನ ಮತ್ತೆ ನಾನು ನೋಡ್ತೀನಿ ಅನ್ನೋ ನಂಬಿಕೆಯಿಂದ ಇದೆ. ಆದ್ರೆ ಆ ಸೂರ್ಯ ಮುಳುಗೋಗಿದೆ ಅಂತ ಈಗಲೇ ನನಗೆ ಗೊತ್ತಾಗಿತ್ತು. ಬಾಣ ಮನೆಗೆ ಹೋಗೋಣ. ಇಲ್ಲ ರವಿ, ನಾನು ತಾರಾ ನೋಡ್ದಾಗ್ಲೇ ಸಾಯ್ಬೇಕಾದವನು. ಅವಳು ನೋಡಿದ ನೆಮ್ಮದಿಲಿ ಇನ್ ಸ್ವಲ್ಪ ದಿನ ಬದುಕ್ತೀನಿ. ಆ ಸ್ವಲ್ಪ ದಿನಾನು ನಿಮ್ ಜೊತೆಲಲ್ಲ, ಎಲ್ಲೋ ಪ್ರಶಾಂತವಾದ ಸ್ಥಳದಲ್ಲಿ. ಅಣ್ಣ ಅಣ್ಣ ಎಲ್ಲಿ ಹೋಗ್ತಾ ಇದೀಯಾ? ಬಾಣ ಹೋಗೋಣ ಮನೆಗೆ. ನನ್ನ ತಡಿಬೇಡ ರವಿ. ನಮ್ಮಮ್ಮ ಚೆನ್ನಾಗಿ ಬಾಳಿದ್ರೆ ನಮ್ಮ ಕುಟುಂಬ ಚೆನ್ನಾಗಿ ಬಾಳ್ತಿತ್ತು. ನಮ್ಮ ಕುಟುಂಬ ಚೆನ್ನಾಗಿ ಬಾಳಿದ್ರೆ ನಮ್ಮ ಬಂಧು ಬಳಗ ಚೆನ್ನಾಗಿ ಬಾಳ್ತಿದ್ರು. ನಮ್ಮ ಬಂಧು ಬಳಗ ಚೆನ್ನಾಗಿ ಬಾಳಿದ್ರೆ ನಮ್ಮ ವಂಶವೇ ಚೆನ್ನಾಗಿ ಬಾಳ್ತಿತ್ತು. ಆದ್ರೆ ಮೊದಲೇ ನಮ್ಮಮ್ಮ ತಪ್ಪಾಡ್ಬಿಟ್ಟು ನಡೆದಿದ್ದನ್ನೆಲ್ಲ ಮರೆತು ಹೊಸ ಜೀವನ ಆರಂಭಿಸೋದಕ್ಕೆ ಬಾಣ ಮನೆಗೆ ಹೋಗೋಣ. ನಿನ್ನ ಮನಸ್ಸನ್ನು ದೃಢ ಮಾಡ್ಕೊಂಡು ಬಾಣ. ಅಮ್ಮ ನಿನ್ ಬಾಳನ್ನ ಸರ್ವನಾಶ ಮಾಡ್ಬಿಟ್ಲು. ನಂಗೊಂದು ಸಹಾಯ ಮಾಡ್ತೀಯಾ? ಏನಣ್ಣ ಹೇಳು, ಮಾಡ್ತೀನಿ. ನಮ್ಮ ಕುಟುಂಬದಲ್ಲಿ ಆಗಿರೋ ಏನಾಗ್ತಾನ ಇಡೀ ಹೆಣ್ಣು ಕುಲಕ್ಕೆ ಸಾರಿ ಹೇಳ್ಬೇಕು. ಇನ್ಮೇಲಾದರೂ ನಮ್ಮಮ್ಮನ ಥರ ಅತ್ತೆಯರಿಗೆ ಈ ಪ್ರಪಂಚದಲ್ಲಿ ಇರಬಾರ್ದು. ತಾರಾ ಥರ ಯಾವ ಸೊಸೆನೂ ಆಗ್ಬಾರ್ದು. ಯಾವ ತಾಯಿಗೂ ನನ್ನಂಥ ಮಗ ಹುಟ್ಟಬಾರ್ದು. ಅಣ್ಣ ಅಣ್ಣ ಅಣ್ಣ